ನಮ್ಮ ಸಭೆಯನ್ನು ಸಭಾ ಶಿಷ್ಟಾಚಾರದಂತೆ ನಾಡಗೀತೆಯೊಂದಿಗೆ ಅಧ್ಯಕ್ಷರ ಅನುಮತಿಯನ್ನು ಕೋರ್ತಾ ಪ್ರಾರಂಭಿಸ್ತಾ ಇದ್ದೇವೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ಇಂದಾವೇಶ, ಹಸುವಿನ ನೀಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುಟ ಭಾರತ ಜನನಿಯ ಕಂಜಾವೆ, ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ವಿದ್ಯಾರಣ್ಯ, ನನ್ನ ಷಡಕ್ಷರಿ ಪೊನ್ನ ಪಂಪನ ತುಮಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳ ಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ಕಂಜಾತೆ, ಕೈರಪ ಹೊಯ್ಸಳರಾಡಿದ ನಾಡೆ, ನಂಕಣ ಜಕಣರ ನೆಚ್ಚಿನ ಬೇಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ಗಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ಕಂಜಾತೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನ ಧ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ಭಾರತ ವೈದಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ಕಂಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಇವತ್ತು ನಾವು ನಲ್ಲೂರು ಗ್ರಾಮದಲ್ಲಿ ಗ್ರಾಮ ಅದಾಲತ್ ಅನ್ನುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಿಮಗೆ ಎಲ್ರಿಗೂ ಗೊತ್ತಿರ್ಬೋದು, ನಾವು 10 ಗ್ರಾಮ ಪಂಚಾಯತ್ನಲ್ಲಿ, ಕಾರ್ಕಳ ತಾಲೂಕಿನ 10 ಗ್ರಾಮ ಪಂಚಾಯತ್ನಲ್ಲಿ ಅದಾಲತ್ ಕಾರ್ಯಕ್ರಮವು ಆಯಿತು. ಅದಾದ ನಂತರ ಸ್ವಲ್ಪ ದಿನಗಳ ನಂತರ ನಾವು ಸ್ವಲ್ಪ ಅಧಿಕಾರಿಗಳಿಗೆ ಬೇರೆ ಬೇರೆ ಸಭೆ ಇರೋದರಿಂದ, ಬೇರೆ ಬೇರೆ ಕಾರ್ಯಕ್ರಮ ಇರೋದರಿಂದ ನಾವು ನಿಲ್ಲಿಸಿದ್ದು. ಈಗ ಇನ್ನೂ 10 ಗ್ರಾಮ ಪಂಚಾಯತ್, ಈಗ ನಲ್ಲೂರಾಗಿ ಇವತ್ತು ಮಧ್ಯಾಹ್ನ ಈದು ಬೇರೆ ಬೇರೆ ಮೀಯಾರು ಮುಡಾರು ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ. ನಿಮಗೆ ಎಲ್ರಿಗೂ ಗೊತ್ತಿರುವ ಹಾಗೆ ನಮ್ಮ ಪಂಚ ಗ್ಯಾರಂಟಿ ಯೋಜನೆಯು ಚುನಾವಣೆ ಪೂರ್ವದಲ್ಲಿ ಎಲ್ಲ ಪಕ್ಷದ ಸರ್ಕಾರಗಳು ಒಂದೊಂದು ಘೋಷಣೆಯನ್ನು ಮಾಡ್ತಾರೆ. ನಾವು ಈ 5 ಗ್ಯಾರಂಟಿಯ ಬಗ್ಗೆ ಈ ಸರ್ಕಾರ, ಮಾನ್ಯ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರು ಹಾಗೂ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ಏನು ಘೋಷಣೆ ಮಾಡಿದರು, ಈ ಪಂಚ ಗ್ಯಾರಂಟಿ ಯೋಜನೆಯನ್ನು ಚುನಾವಣೆ ಪೂರ್ವದಲ್ಲಿ ಹೇಳಿದರು. ನಮಗೂ ಭಾಳ ಆಶ್ಚರ್ಯ ಆಯ್ತಿದು. ಯಾಕಂತ ಹೇಳಿದರೆ ಈ 5 ಗ್ಯಾರಂಟಿ ಯೋಜನೆಯನ್ನು ಕೊಡಲಿಕ್ಕೆ ಸಾಧ್ಯನಾ, ಇದು ಹೇಗೆ ಅಂಥೇಳಿ ನಮಗೂ ಸ್ವಲ್ಪ ಆಶ್ಚರ್ಯ ಆಯಿತು. ಆದರೆ 2000 ಇರ್ಬೋದು, ಗೃಹಜ್ಯೋತಿ ಇರ್ಬೋದು, ಯುವ ನಿಧಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಈ 5 ಗ್ಯಾರಂಟಿಗಳನ್ನು ಈ ರಾಜ್ಯ ಸರ್ಕಾರ ಜನರಿಗೆ ನೀಡ್ತಾ ಇದೆ. ಇದರಲ್ಲಿ ಎಲ್ಲರಿಗೂ ಸಿಗ್ತಾ ಇದೆ. ಅದರಲ್ಲಿ ಸ್ವಲ್ಪ ತಾಂತ್ರಿಕ ತೊಂದರೆಗಳಿಂದ GST ಇರ್ಬೋದು, ಬೇರೆ ಬೇರೆ ಸಮಸ್ಯೆಗಳಿರ್ಬೋದು. ಈಗ ಬ್ಯಾಂಕ್ನವ್ರು ಹೇಳಿದರು, ನಾವು ಬ್ಯಾಂಕಿನ ಅಧಿಕಾರಿಯವರು ಇವತ್ತು ಬಂದಿದ್ದರು. ನಾವು ಮೊನ್ನೆ ಒಂದು ಕಡೆ ಅವರಿಗೆ ಚೆಕ್ ಮಾಡಲಿಕ್ಕೆ ಗೊತ್ತಿರಲಿಲ್ಲ, NPCI ಮ್ಯಾಪಿಂಗ್ ಮಾಡಲಿಕ್ಕೆ ಗೊತ್ತಿರಲಿಲ್ಲ. ನಮ್ಮ ಇವರು ಫಿಲಿಪ್ ಅವರು ಸದಸ್ಯರು ಮಾಡಿಕೊಟ್ಟಾಗ ಅವರ ಅಕೌಂಟಲ್ಲಿ 16,000 ರೂಪಾಯಿ ದುಡ್ಡಿತ್ತು. ಅವ್ರಿಗೆ ಗೊತ್ತಿಲ್ಲ. ಅವರು ಹೇಳ್ತಾಯಿದ್ರು ನಮಗೆ ಬರ್ತಾ ಇಲ್ಲ ಅಂಥೇಳಿ. ಅಂಥ ಸಣ್ಣ ಪುಟ್ಟ ತೊಂದರೆಗಳಿದ್ದಾಗ ನಮಗೆ ರಾಜ್ಯ ಸರ್ಕಾರದಲ್ಲಿ ರಾಜ್ಯ ಅಧ್ಯಕ್ಷರಾದಂಥ ರೇವಣ್ಣ ಅವರು, ನಮ್ಮ ಉಪಾಧ್ಯಕ್ಷರಾದಂಥ ಪುಷ್ಪ ಅಮರನಾಥ್ ಅವರು ನಮಗೆ ಎಲ್ಲ ತಾಲೂಕಿನ ಅಧ್ಯಕ್ಷರುಗಳಿಗೆ, ಸದಸ್ಯರುಗಳಿಗೆ ನೀವು ಪ್ರತಿ ಗ್ರಾಮಕ್ಕೆ ಹೋಗಿ, ಎಲ್ಲ ಅಧಿಕಾರಿಗಳು ನೀವು ಹೋಗಿ ಆ ಗ್ರಾಮದಲ್ಲಿ ಗ್ರಾಮ ಅದಾಲತ್ ಮಾಡುವ ಮುಖಾಂತರ ಎಲ್ರಿಗೂ ಸಿಗುವ ಹಾಗೆ ನೀವು ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಈ ಅದಾಲತ್ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ.
ಇದು ಕೇವಲ ಸುಮ್ಮನೆ ಕಾಟಾಚಾರಕ್ಕೆ ಮಾಡುವಂಥದ್ದಲ್ಲ. ನಮ್ಮ ಯಾವುದೇ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ, ಬಂದಂಥ ಅನುದಾನವನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ಜನಪ್ರತಿನಿಧಿಗಳಾದ ನಾವೆಲ್ಲರೂ ಮಾಡಬೇಕಾಗ್ತದೆ. ನಾವು ತುಂಬ ಸಂತೋಷ ಆಯಿತು. ನಲ್ಲೂರು ಗ್ರಾಮ ಪಂಚಾಯತ್ನಲ್ಲಿ ನಮ್ಮ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಇರ್ಬೋದು, ಎಲ್ಲ PDO ಅವರು ಒಳ್ಳೆಯ ಒಂದು ನಮ್ಮ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಮ್ಮ ಮಾಜಿ ಅಧ್ಯಕ್ಷರಾದಂಥ ಕೃಷ್ಣ ಶೆಟ್ಟಿ ಅವರು ಇರ್ಬೋದು ಎಲ್ಲ. ಹಾಗಾಗಿ ಈ ಯೋಜನೆಯಲ್ಲಿ ಸಿಗುವಂಥ ಯೋಜನೆಯಲ್ಲಿ ಏನಾದರೂ ನಾವು ಇಲ್ಲಿ ಅದಾಲತ್ ಇರುವಾಗ, ಈಗ ನಮ್ಮ ಆಫೀಸ್ನಲ್ಲಿ ಒಬ್ಬರು ಹೋಗಿ ಫೋನ್ ಮಾಡಿದರು, ನಾವು ಅದಾಲತ್ ಅಂತ ಹೇಳಿದರು, ಕಾರ್ಕಳದಲ್ಲಿದ್ದಾರೆ. ಅವರಿಗೆ ಪಾಪ ಗೊತ್ತಿರಲಿಲ್ಲ, ಅವ್ರದ್ದು ಏನೋ ಗೃಹಲಕ್ಷ್ಮಿದು ಏನೋ ತೊಂದರೆ ಇತ್ತು. ಹಾಗಾಗಿ ಈ ಎಲ್ಲ ಯೋಜನೆಗಳ ಬಗ್ಗೆ ಜನರಿಗೆ ಸಂಪೂರ್ಣವಾದ ಮಾಹಿತಿ ಇರಬೇಕು. ಮತ್ತು ಅದರಲ್ಲಿ ಏನಾದರೂ ಸಣ್ಣ ಪುಟ್ಟ ತೊಂದರೆ ಇದ್ದರೆ ಅದು ಸಿಗುವಾಗೆ ಆಗಬೇಕು. ಕೆಲವರಿಗೆ ಹೇಳಲಿಕ್ಕೆ ತುಂಬ ಇದು ಒಂಥರ ತಾತ್ಸಾರ ಇರ್ಬೋದು, ಒಂದು 2,000 ರೂಪಾಯಿ ಅಂತೇಳಿ. ನಾವು ತುಂಬ ಕಡೆ ಅದಾಲತ್ ಮಾಡುವಾಗ ತಾಯಿಯಂದಿರು ಹೇಳ್ತಾರೆ, ನಮಗೆ ಒಂದು 2,000 ರೂಪಾಯಿ 1 ತಿಂಗಳು 2 ತಿಂಗಳು ಬರೆದಿದ್ದಾಗ ನಮಗೆ ಫೋನ್ ಮಾಡ್ತಾರೆ. ಅದರ ಕಷ್ಟ ಏನಂತೇಳಿ ಅವರಿಗೆ ಗೊತ್ತಿರ್ತದೆ. ನಾವು ಬೇರೆ ಬೇರೆ ಮೂಲಭೂತ ಸೌಕರ್ಯಗಳಂತೇಳಿದರೆ ರಸ್ತೆ, ನೀರು, ಬೇರೆ ಬೇರೆ ಮೂಲಭೂತ ಸೌಕರ್ಯಗಳನ್ನು ಮಾಡ್ಬೋದು. ಅದರ ಜೊತೆಗೆ ಜನರ ಬದುಕು ಕಟ್ಟಿಕೊಡುವಂಥ ಈ ಒಂದು ಯೋಜನೆ, ಇದರಲ್ಲಿ 48 ಕಂತು, ಇಷ್ಟರವರೆಗೆ 48 ಕಂತು ನಮ್ಮ ತಾಯಿಯಂದರಿಗೆ ಬಂದಿದೆ. ಇದರಲ್ಲಿ ಬಹಳ ಮುಖ್ಯವಾಗಿ ನಾನು PDO ಅವರಿಗೆ ನಿನ್ನೆ ಹೇಳಿತ್ತು, ಅಂಗನವಾಡಿ ಕಾರ್ಯಕರ್ತರು, CDP ಅವರು ಹೇಳಿದರು, ನಾವು ಯಾವುದೇ ಸರ್ಕಾರದ ಕಾರ್ಯಕ್ರಮ ಇದ್ದರೆ ಜನರಿಗೆ ನಾವು ನಾಳೆ ನಮಗೆ ಗೊತ್ತಿರಲಿಲ್ಲ, ಗ್ರಾಮದಲ್ಲಿ ಹೋಗಿ ಅದಾಲತ್ ಆಯಿತು, ನಮ್ಮ ಏನಾದ್ರು ಸಮಸ್ಯೆ ಇತ್ತು ನಮಗೆ ಗೊತ್ತಿರಲಿಲ್ಲ ಅಂತ ಹೇಳಬಾರ್ದು. ಯಾಕಂತ ಹೇಳಿದರೆ ಒಳ್ಳೆಯ ನಾವು ಇಂಥ ಚೀಟಿಗಳನ್ನು ಪ್ಯಾಂಪ್ಲೆಟನ್ನು ಮಾಡಿ ಅಂಗನವಾಡಿಯವರು ಎಲ್ಲ ಕಡೆಗಳಿಗೂ ಕೊಟ್ಟಿದ್ದಾರೆ ಅಂದ್ಕೊಳ್ತೇನೆ. ಅದೇ ರೀತಿ ನಮ್ಮ ಯೋಜನೆಗಳ ಬಗ್ಗೆ, ನಮ್ಮ ಅನ್ನಭಾಗ್ಯ ಯೋಜನೆ 31,149 ಕುಟುಂಬಗಳಿಗೆ, ನೀವು ಎಣಿಸಿ, ಕಾರ್ಕಳ ತಾಲೂಕಿನಲ್ಲಿ, ಇದು ಹೆಬ್ರಿ ತಾಲೂಕು ಬೇರೆ, ಕಾರ್ಕಳ ತಾಲೂಕಿನಲ್ಲಿ 31,149 ಕುಟುಂಬಗಳಿಗೆ ಸಿಗ್ತಾ ಇದೆ. ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆ 37,000 ಕುಟುಂಬಗಳಿಗೆ, ಕಾರ್ಕಳ ತಾಲೂಕಿನ ಮನೆಯ ಯಜಮಾಂತಿಗೆ 37,000 ಜನರಿಗೆ ಸಿಗ್ತಾ ಇದೆ. ಅದೇ ರೀತಿ ಯುವ ನಿಧಿಯವರು ಬಂದಿಲ್ಲಲ್ಲ, ಯುವ ನಿಧಿ 513 ಜನರಿಗೆ, ನಾವು ಕಾಲೇಜೆಲ್ಲ ಆದವರಿಗೆ ಕೆಲಸ ಸಿಗುವ ಸಮಯದವರೆಗೆ ಯುವ ನಿಧಿ ಕಾರ್ಯಕ್ರಮವನ್ನು ರಾಜ್ಯ ಸರ್ಕಾರ ಹಮ್ಮಿಕೊಂಡಿದೆ. ಇದರಲ್ಲಿ ಯುವ ನಿಧಿ ಅಂತ ಹೇಳಿದರೆ ಅವರಿಗೆ ತಿಂಗಳಿಗೆ 3,000 ರೂಪಾಯಿ, ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದಾರೆ ಅವರಿಗೆ 3,000 ರೂಪಾಯಿ, ಅವರಿಗೆ ಕೆಲಸ ಸಿಗುವವರೆಗೆ ಆ 3,000 ರೂಪಾಯಿ ದುಡ್ಡು. ಅದರಲ್ಲಿ 513 ಜನ ಇವಾಗ ಅರ್ಜಿ ಸಲ್ಲಿಸಿದ್ದಾರೆ, ಹೀಗೆ ಅವರಿಗೆ ಸಿಗ್ತಾ ಇದೆ. ಮತ್ತು ಗೃಹ ಜ್ಯೋತಿ ಯೋಜನೆ 74,689 ಜನರಿಗೆ. ನೀವು ಗೃಹಜ್ಯೋತಿಯಲ್ಲಿ, ಗೃಹಲಕ್ಷ್ಮಿಯಲ್ಲಿ ಏನಾದರೂ ಸಣ್ಣ ಪುಟ್ಟ GST ಕಟ್ಟುವವರು ಇರ್ಬೋದು, ಬೇರೆ ಬೇರೆ ತೊಂದರೆ ಇರ್ಬೋದು. ಆದರೆ ಗೃಹಜ್ಯೋತಿ ಯೋಜನೆ ನಾವು ಮೊದಲು ಕರೆಂಟ್ ಬಿಲ್ಲು ಕಮ್ಮಿ ಇದ್ದಾಗ, ಕರೆಂಟ್ ಬಿಲ್ ಕಟ್ಟಲಿಕ್ಕೆ ಆಗದಿದ್ದ ಸಮಯದಲ್ಲಿ KB ಅವರು ಬಂದು ಫೀಸ್ ತಗೊಂಡೋಗೋದಿತ್ತು ಮೊದಲು ತುಂಬ ಜನರಿಗೆ. ಅದು ಅವರ ಕರ್ತವ್ಯ, ಅವರು ಮಾಡಲೇಬೇಕು. ಹಾಗಾಗಿ ನಮ್ಮ ರಾಜ್ಯ ಸರ್ಕಾರ ಈ ಒಂದು ಕರೆಂಟ್ ಬಿಲ್ ಫ್ರೀ ಗೃಹಜ್ಯೋತಿ ಯೋಜನೆ, ಇದರ ಬಗ್ಗೆ ಯಾವುದೇ ಹೆಚ್ಚಿನ ಸಮಸ್ಯೆ ಇಲ್ಲ, ಎಲ್ಲ ಅರ್ಜಿ ಸಲ್ಲಿಸಿದ್ದಾರೆ, ಅವರಿಗೆ ಸಿಗ್ತಾ ಇದೆ. ಅದರ ಜೊತೆಗೆ ಶಕ್ತಿ ಯೋಜನೆಯಲ್ಲಿಯೂ ಅದು ನಮ್ಮ ಕಾರ್ಕಳ ತಾಲೂಕಿನ ಅಲ್ಲ, ಇಡೀ ಉಡುಪಿ ಜಿಲ್ಲೆಯ ಅಂಕಿಅಂಶ ಬರ್ತದೆ. ಹಾಗಾಗಿ ನಮ್ಮ ಬೇರೆ ಬೇರೆ ಕಡೆಗಳಲ್ಲಿ ಶಕ್ತಿ ಯೋಜನೆಯ ಹೊಸ ಬಸ್ಸುಗಳು, ಪಳ್ಳಿ ಕಣಜಾರ ಇರ್ಬೋದು, ನಮ್ಮ ಪಡುಬಿದ್ರೆ ಕಾರ್ಕಳ ಇರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ ನಮ್ಮ ಗ್ರಾಮ ಪಂಚಾಯತ್ನವರು ಅರ್ಜಿಯನ್ನು ಸಲ್ಲಿಸಿದರು. ಸರ್ವೆ ಮಾಡಿ ಅವರಿಗೂ ಬಸ್ಸಿನ ವ್ಯವಸ್ಥೆ ಆಗಲಿಕ್ಕೆ ಬಸ್ ಬಂದಿದೆ. ಹಾಗಾಗಿ ನಮ್ಮ ಈದು ಗ್ರಾಮ ಇರ್ಬೋದು, ಧರ್ಮಸ್ಥಳದಿಂದ ಕಾರ್ಕಳಕ್ಕೆ ಒಂದು ಪ್ರಸ್ತಾವನೆಯನ್ನು ಕಳಿಸಿದರು. ಅದರ ಬಗ್ಗೆ ಸರ್ವೆ ಕಾರ್ಯವು ನಡೀತಾ ಇದೆ. ಹಾಗಾಗಿ ಈ ಎಲ್ಲ ಯೋಜನೆಗಳು
ನಮ್ಮ ಬಡವರಿಗೆ ಬದುಕು ಕಟ್ಟುವಂಥ ಯೋಜನೆ. ನಾವು ಎಣಿಸ್ಬೋದು 2,000 ರೂಪಾಯಿ ಕೆಲವರು ಹೇಳೋದು ಉಂಟು, ತಿಂಗಳಿಗೆ 2,000 ರೂಪಾಯಿ ಕೊಟ್ಟು ಹಾಗೆ ಆಗ್ತಾ ಉಂಟು ಹೀಗೆ ಆಗ್ತಾ ಉಂಟು ಅಂತ. ಆ ರೀತಿ ಅಲ್ಲ. ಇದು ನಮ್ಮ ಹಳ್ಳಿಯಲ್ಲಿ ತುಂಬ ಜನ, ನಾವು ಎಲ್ಲ ಕಡೆ ಹೇಳಿದ್ದಿದೆ, ನಮ್ಮ ಮೊನ್ನೆ ಒಂದು ಕಡೆಯಲ್ಲಿ ಹೇಳಿದರು, ನಾವು ಹಟ್ಟಿಯನ್ನು ಅದರಲ್ಲಿ ಒಟ್ಟು ಮಾಡಿ ಕಟ್ಟಿದ್ದೇವೆ, ಕಣ್ಣು ಆಪರೇಷನ್ ಮಾಡಿಸಿದ್ದೇವೆ, ಬೇರೆ ಬೇರೆ ಚಿಕಿತ್ಸೆಗೆ ಖರ್ಚು ಮಾಡಿಸಿದ್ದೇವೆ ಈ ಗೃಹಲಕ್ಷ್ಮಿ ಯೋಜನೆಯಿಂದ ಅಂಥೇಳಿ. ಹಾಗಾಗಿ ಇನ್ನು ಸರ್ಕಾರ ಬಂದು ಈಗ 2.5-3 ವರ್ಷ, 2.5 ಆಯಿತು, 3 ವರ್ಷ ಆಗ್ತಾ ಬಂತು. ಇನ್ನೂ 2 ವರ್ಷದವರೆಗೂ ಈ ಎಲ್ಲ ಯೋಜನೆಗಳು ನಮ್ಮ ಸರ್ಕಾರ ಕೊಡಲಿಕ್ಕಿದೆ. ಹಾಗಾಗಿ ಇನ್ನು ಹೆಚ್ಚಿನದಾಗಿ ಇವತ್ತು ಬಂದಿರುವವರು ನಮ್ಮ ಎಲ್ಲ ಅಧಿಕಾರಿಗಳು ಇದ್ದಾರೆ, ಅವರು ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಬೇರೆ ಬೇರೆ ಗೃಹಲಕ್ಷ್ಮಿ ಇರ್ಬೋದು, ಗೃಹಜ್ಯೋತಿ, ಯಾವ ಯೋಜನೆಯ ಬಗ್ಗೆ ನಿಮಗೆ ಏನಾದರೂ ತೊಂದರೆ ಇದ್ದಾಗ ಅದನ್ನು ತಿಳಿಸಿ ನಿಮಗೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾರೆ. ಹಾಗಾಗಿ ಈ ಎಲ್ಲ ಒಟ್ಟು ಯೋಜನೆಗಳು ಬಗ್ಗೆ ಅಂಕಿಅಂಶಗಳನ್ನು ನಾನು ಈವಾಗಲೇ ತಿಳಿಸಿದ್ದೇನೆ. ಸಾಧಾರಣ 223 ಕೋಟಿಯಷ್ಟು ನಮ್ಮ ಕಾರ್ಕಳ ತಾಲೂಕಿಗೆ ಇಷ್ಟರವರೆಗೆ ಸರ್ಕಾರದಿಂದ ಅನುದಾನ ಬಂದಿದೆ. ಯಾರಿಗೆ? ಡೈರೆಕ್ಟ್ ನಮ್ಮ ತಾಯಿಯಂದಿರ ಖಾತೆಗೆ. ಇದರಲ್ಲಿ ಯಾವುದೇ APL ಇಲ್ಲ, BPL ಇಲ್ಲ, ಇದರಲ್ಲಿ ಜಾತಿ ಇಲ್ಲ, ಪಕ್ಷ ಇಲ್ಲ, ಯಾವುದೂ ಇಲ್ಲ. ಇದು ಡೈರೆಕ್ಟ್ ಯಾರು ಯಜಮಾನರಿದ್ದಾರೆ ಅವರ ಖಾತೆಗೆ ಸಿಗುವಂಥ ಯೋಜನೆ. ಹಾಗಾಗಿ ಈ ಎಲ್ಲ ಯೋಜನೆಯು ಅನ್ನಭಾಗ್ಯದಲ್ಲಿ 10 kg ಅಕ್ಕಿ ಸಿಗುವಂಥದ್ದು. ಇನ್ನು ಮುಂದೆ ಸರ್ಕಾರ ಏನಂತ ಹೇಳಿದರೆ, ಈ ಅಕ್ಕಿ 5 kg 10 kg ಇದ್ದವರು ಸ್ವಲ್ಪ ಜನ ಜಾಸ್ತಿ ಅದನ್ನು ಬೇರೆಯವರಿಗೆ ಮಾರ್ತಾ ಇದ್ದಾರೆ ಅಂತ ಮಾಹಿತಿಯೆಲ್ಲ ಸಿಕ್ಕಿದ್ದಾರೆ. ನಮ್ಮ ಫುಡ್ ಇನ್ಸ್ಪೆಕ್ಟರ್ ಅವರು ಮೊನ್ನೆ ಅಜಕ್ಕರ್ನಲ್ಲಿ ಅಂಗಡಿಯಲ್ಲಿ ಎಲ್ಲ ರೈಡ್ ಮಾಡಿ ಹಿಡಿದಿದ್ದಾರೆ. ಹಾಗಾಗಿ 5 kg ಅಕ್ಕಿಯ ಬದಲಿಗೆ ಇನ್ನೂ 5 kg ಕಿಟ್ಟು, ಏನು ಸಕ್ಕರೆ ಇರ್ಬೋದು, ಎಣ್ಣೆ ಇರ್ಬೋದು, ಬೇರೆ ಬೇರೆ ದವಸ ಧಾನ್ಯಗಳ ಒಟ್ಟಿಗೆ ಒಂದು 5 ಬಗೆಯ ಕಿಟ್ಟನ್ನು ಕೊಡುವ ಯೋಚನೆಯನ್ನು ಅವರು ಮಾಡಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅದು ಸಿಗ್ಬೋದು. ಹಾಗಾಗಿ ಈ ಎಲ್ಲ ಯೋಜನೆಗಳು ಡೈರೆಕ್ಟ್ ನಾನು ಆಗ ಹೇಳಿದಾಗೆ ಎಲ್ಲ ತಮ್ಮ ಖಾತೆಗೆ ಬರುವಂಥದ್ದು. ಏನಾದರೂ ತಾಂತ್ರಿಕ ತೊಂದರೆ ಇದ್ದಾಗ ಗ್ರಾಮದಲ್ಲಿ ಇರುವಂಥ ಈ ಒಂದು ಅದಾಲತ್ನಲ್ಲಿ ಇದನ್ನು ಎಲ್ಲ ಪರಿಹಾರ ಮಾಡಿಕೊಳ್ಳಿ, ಎಲ್ಲ ಅಧಿಕಾರಿಗಳು ಇಲ್ಲಿ ಇದ್ದಾರೆ ಅಂತ ಹೇಳ್ತಾ, ಈ ಒಂದು ಅದಾಲತ್ನ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ನಲ್ಲೂರು ಗ್ರಾಮ ಪಂಚಾಯತ್ನ ಈ ಒಂದು ಸುಂದರವಾದ ಕಟ್ಟಡ, ನಾನು ಈ ಕಟ್ಟಡದ ಉದ್ಘಾಟನೆಗೆ ಬಂದಿದ್ದೆ. ಇಲ್ಲಿ ಅಧ್ಯಕ್ಷರು ಮತ್ತು ನಮ್ಮ ಪಿ ಡಿ ಅವರು ಒಂದು ಒಳ್ಳೆಯ ಅಧಿಕಾರಿಗೆ ಈ ಪಂಚಾಯತ್ನಲ್ಲಿ ಇದ್ದಾಗ ಯಾವೆಲ್ಲ ಕೆಲಸಗಳನ್ನು ಮಾಡ್ಬೋದು ಅನ್ನೋದಕ್ಕೆ ಅವರೇ ನಿದರ್ಶನ. ಹಾಗಾಗಿ ಈ ಎಲ್ಲ ಬೇರೆ ಬೇರೆ ಅನುದಾನಗಳನ್ನು ತರಿಸುವ ಮುಖಾಂತರ ಇರ್ಬೋದು, ಅಧ್ಯಕ್ಷರು ಇರ್ಬೋದು, ಎಲ್ಲರೂ ಸೇರಿ ಈ ಒಂದು ಒಳ್ಳೆಯ ಒಂದು ಕಟ್ಟಡವನ್ನು ತಯಾರಿಸಿದ್ದಾರೆ. ಹಾಗೂ ಇಲ್ಲಿ ನಮ್ಮ ಮಾಜಿ ಅಧ್ಯಕ್ಷರುಗಳು ಬೇರೆ ಬೇರೆ, ನಾನು ಯಾವಾಗಲೂ ಹೇಳುವುದಿದೆ, ಇಲ್ಲಿ ತುಂಬ ಜನ ಗ್ರಾಮ ಪಂಚಾಯತ್ನಲ್ಲಿ ಅಧ್ಯಕ್ಷರುಗಳಾಗಿ ಜನರ ಸೇವೆ ಮಾಡಿದವರು ಇದ್ದಾರೆ. ಈಗ ನಮ್ಮ ಅಧ್ಯಕ್ಷರುಗಳಾಗಿ ಒಂದು ಅವಕಾಶ ಸಿಗುವ ಸಂದರ್ಭದಲ್ಲಿ ನಾವು ಪ್ರಾಮಾಣಿಕವಾಗಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷರಾದಂಥ ಉದಯ್ ಕುಮಾರ್ ಶೆಟ್ಟಿಯವರು ಆಗಮಿಸಿದ್ದಾರೆ. ಇವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಎಲ್ಲ ಅದಾಲತ್ ಕಾರ್ಯಕ್ರಮಕ್ಕೂ ನಮ್ಮೊಂದಿಗೆ ಪ್ರತಿ ಗ್ರಾಮ ಪಂಚಾಯತಿಗೆ ಬಂದು ನಮ್ಮೊಂದಿಗೆ ಉದಯ್ ಕುಮಾರ್ ಶೆಟ್ಟಿಯವರು ಬರ್ತಾ ಇದ್ದಾರೆ. ಯಾಕಂತ ಹೇಳಿದರೆ, ನಾವು ಎಲ್ಲ ಜಿಲ್ಲಾ ಸಭೆಯಲ್ಲಿ ನಾವು ಒಟ್ಟಿಗೆ ಹೋದಾಗ ನಮ್ಮ ಸಭೆಯಲ್ಲಿ ಎಲ್ಲ ತಾಲೂಕಿನ ಅಧ್ಯಕ್ಷರುಗಳಿಗೆ, ಕುಂದಾಪುರ ಇರ್ಬೋದು, ಉಡುಪಿ ಇರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ ಒಂದೊಂದು ತಾಲೂಕಿನ ಉಪಾಧ್ಯಕ್ಷರುಗಳು ಒಂದೊಂದು ತಾಲೂಕಿನ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವರಿದ್ದಾರೆ. ನಮ್ಮ ಕಾರ್ಕಳ ತಾಲೂಕಿನ ಜವಾಬ್ದಾರಿಯನ್ನು ನಮ್ಮ ಉದಯ್ ಕುಮಾರ್ ಶೆಟ್ಟರು ಜಿಲ್ಲಾ ಉಪಾಧ್ಯಕ್ಷರು ವಹಿಸಿಕೊಂಡಿದ್ದಾರೆ. ಹಾಗಾಗಿ ಎಲ್ಲ ಗ್ರಾಮ ಪಂಚಾಯತ್ನ ಈ ಒಂದು ಅದಾಲತ್ ಕಾರ್ಯಕ್ರಮವನ್ನು ನಾನು ಮಾಡುವ ಉದ್ದೇಶವನ್ನು ತಮಗೆ ತಿಳಿಸಿದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಸಹಕಾರ ನೀಡಿದಂಥ, ನಾನು ಆಗ ಹೇಳಿದಾಗೆ ಅಧ್ಯಕ್ಷರುಗಳ ಬಗ್ಗೆ ಹೇಳಿದೆ. ಈಗ ಅಧ್ಯಕ್ಷರುಗಳ ಪಂಚಾಯತ್ ಸದಸ್ಯರುಗಳ ಅವಧಿ ಮುಗಿಯಿತು. ಇನ್ನು ಮುಂದಕ್ಕೆ ಚುನಾವಣೆ ಬಂದಾಗ ಬೇರೆ ಸದಸ್ಯರು, ಅಧ್ಯಕ್ಷರುಗಳು ಬೇರೆ ಬೇರೆ ಆಗ ಇದ್ದವರಿಗೂ ಅವಕಾಶಗಳು ಸಿಗ್ಬೋದು. ನಾನು ಹೇಳುವಂಥದ್ದು ಇಷ್ಟೇ,
ಮೊದಲು ತುಂಬ ಜನ ಅಧ್ಯಕ್ಷರುಗಳು ಇಲ್ಲಿ ಸೇವೆ ಸಲ್ಲಿಸಿದ್ದಾರೆ, ಈ ಗ್ರಾಮದಲ್ಲಿ ಜನರ ಸೇವೆಯನ್ನು ಮಾಡಿದ್ದಾರೆ. ಈಗ ಇವರು ನಮ್ಮ ಅಧ್ಯಕ್ಷರು ಇರ್ಬೋದು, ಬೇರೆ ಅಭಿವೃದ್ಧಿ ಅಧಿಕಾರಿಗಳು ಇಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಮುಂದಿನ ದಿನಗಳಲ್ಲಿಯೂ ಹಾಗೆ ಸಿಕ್ಕಂಥ ಅವಕಾಶದಲ್ಲಿ ಜನರಿಗೆ ಸಿಗುವಂಥ ಯೋಜನೆಯನ್ನು ಪ್ರಾಮಾಣಿಕವಾಗಿ ನಾವು ಮಾಡಬೇಕಾಗ್ತದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದಂಥ ಎಲ್ರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. असतो मा सद्गमय तमसो मा ज्योतिर्गमय मृत्योर्मा अमृतंगमय. ॐ शान्ति शान्ति शान्तिः. ತಾಲೂಕು ಗ್ಯಾರಂಟಿ ಸಮಿತಿಯ ಒಂದು ಅದಾಲತ್ ಕಾರ್ಯಕ್ರಮದ ಹಾಗೆ ಸಮಿತಿಯ ತಾಲೂಕು ಏನು ನಮ್ಮ ಸದಸ್ಯ ಕಾರ್ಯದರ್ಶಿಗಳಾಗಿ ನಮ್ಮ ಯು ಸರ್ ಇದ್ದಾರೆ. ಅವರ ಪರವಾಗಿ ನಮ್ಮ ಪಂಚಾಯತ್ ರಾಜ್ನ AD ಸರ್ ಆಗಮಿಸ್ತಾರೆ. ಅವರು ದಯವಿಟ್ಟು ಈ ಒಂದು ಯೋಜನೆ ಬಗ್ಗೆ ಹಾಗೂ ಗ್ಯಾರಂಟಿ ಅದಾಲತ್ನ ಬಗ್ಗೆ ಮಾಹಿತಿಯನ್ನು ನೀಡಬೇಕಾಗಿ ಕೋರಿಕೊಳ್ತಾ ಇದ್ದೇನೆ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪಂಚ ಗ್ಯಾರಂಟಿಯ ಅದಾಲತ್ತನ್ನು ಈಗಾಗಲೇ ಅಧ್ಯಕ್ಷರು ಹೇಳ್ದಂಗೆ ಸುಮಾರು 10 ಗ್ರಾಮ ಪಂಚಾಯಿತಿಗಳಲ್ಲಿ ಸಂಘಟಿಸಿದ್ದೇವೆ. ಉಳಿದ ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ಈ ಅದಾಲತ್ತನ್ನು ಸಂಘಟಿಸುವ ಮೂಲಕ ಗ್ಯಾರಂಟಿ ಯೋಜನೆಯ ಅನುಷ್ಠಾನದಲ್ಲಿ ಎಲ್ಲೂ ಲೋಪಗಳುಂಟಾಗಬಾರ್ದು, ಅರ್ಹರಿಗೆ ಸಿಗಬೇಕಾದಂತಹ ಎಲ್ಲ ಸೌಲಭ್ಯಗಳು ಕೂಡ ಗ್ರಾಮ ಮಟ್ಟದಲ್ಲಿ ಪಂಚಾಯತ್ ಮಟ್ಟದಲ್ಲಿ ಸಿಗಬೇಕು ಅನ್ನುವಂತಹ ದೃಷ್ಟಿಯಿಂದ ತಾಲೂಕು ಗ್ಯಾರಂಟಿಯ ಸಮಿತಿಯ ಅಧ್ಯಕ್ಷ ಆದಂಥ ಶ್ರೀ ಅಜಿತ್ ಹೆಗ್ಡೆ ಅವರು ಒಂದು ವೇಳಾಪಟ್ಟಿಯನ್ನು ಮಾಡಿ ಪ್ರತಿ ಪಂಚಾಯತಿಗಳಲ್ಲೂ ಅದಾಲತ್ಗಳನ್ನು ನಡೆಸ್ಕೊಂಡು ಬಂದಾದರೆ ಬಹಳ ಮುತುವರ್ಜಿಯಿಂದ ಸುಮಾರು 10 ಪಂಚಾಯತಿಗಳಲ್ಲಿ ನಡೆದಿದೆ. ಈಗ ನಲ್ಲೂರಲ್ಲಿ ಮಾಡ್ತಾಯಿದ್ದೀವಿ. ಯಾಕಂತ ಹೇಳಿದರೆ ಎಲ್ಲರನ್ನು ವ್ಯಾಪಿಸಿದಂತಹ ಒಂದು ಯೋಜನೆ ಇದು ಪಂಚ ಗ್ಯಾರಂಟಿಯಲ್ಲಿ. ಅದರಲ್ಲೂ ಮುಖ್ಯವಾಗಿ ಮಹಿಳೆಯರನ್ನು ಕೇಂದ್ರೀಕರಿಸಿ ಮಹಿಳಾ ಸಬಲೀಕರಣದ ಉದ್ದೇಶವುಳ್ಳಂತಹ ಒಂದು ದೊಡ್ಡ ಯೋಜನೆ ಈ ಪಂಚ ಗ್ಯಾರಂಟಿ ಯೋಜನೆ ಆಗಿದೆ. ಮಹಿಳೆಯರು ಬಹಳಷ್ಟು ದುಡಿತಾರೆ, ಆದರೆ ಅದಕ್ಕೆ ವೇತನ ಅಂತಿರುವುದಿಲ್ಲ. ಬೆಳಿಗ್ಗೆಯಿಂದ ಸಂಜೆ ತನಕ ದುಡಿತಾ ಇರ್ತಾರೆ. ಖರ್ಚು ಮಾಡಲಿಕ್ಕೆ ದುಡ್ಡು ಬೇಕಿದ್ದರೆ ಯಾರಲ್ಲಿ ಕೇಳಬೇಕು? ಸಂಬಳ ಪಡೆಯುವಂಥ ಮನೆಯವರಲ್ಲೋ ಮಗನಲ್ಲೋ ಕೇಳಬೇಕಾಗತ್ತೆ. ತಪ್ಪಲ್ಲ. ಆದರೆ ತಮ್ಮದೇ ಸ್ವಂತವಾದಂತಹ ಇಷ್ಟೆಲ್ಲ ದುಡಿದು ಇಷ್ಟೆಲ್ಲ ಮಕ್ಕಳನ್ನು ಬೆಳೆಸಿ ಕುಟುಂಬವನ್ನು ಕಟ್ಟಿಕೊಂಡಂಥವರಿಗೆ ಪ್ರತಿಯೊಂದಕ್ಕೂ ಕೇಳುವಂಥ ಸನ್ನಿವೇಶ ಈಗ ಕಳೆದ 2 ವರ್ಷದಿಂದ ಇರಲಿಕ್ಕಿಲ್ಲ. ಯಾಕಂತ ಹೇಳಿದರೆ ಪ್ರತಿಯೊಬ್ಬರಿಗೂ ಕೂಡ ಅವರ ಖಾತೆಗೆ 2,000 ರೂಪಾಯಿ ಯಾವುದೇ ಮಧ್ಯವರ್ತಿಗಳಿಲ್ಲದೆ, ಯಾವುದೇ ಭ್ರಷ್ಟಾಚಾರಕ್ಕಿಡೆಯಿಲ್ಲದೆ ನೇರವಾಗಿ ನಿಮ್ಮ ಖಾತೆಗಳಿಗೆ ಬರ್ತಾಯಿದೆ. ಅಂಥ ದೊಡ್ಡ ಯೋಜನೆ ಗೃಹಲಕ್ಷ್ಮಿ. 36 ಸಾವಿರ ಫಲಾನುಭವಿಗಳು ನಮ್ಮ ತಾಲೂಕಲ್ಲಿ ಇದ್ದಾರೆ ಅಂತ ಹೇಳಿದರೆ ಇಡೀ ರಾಜ್ಯದಲ್ಲಿ ಆಗುವಾಗ ದೊಡ್ಡ ಪ್ರಮಾಣದ ಯೋಜನೆ ಇದಾಗುತ್ತೆ. ಎಲ್ಲ ಗ್ಯಾರಂಟಿಗಳ ಯೋಜನೆ ಸೇರಿದರೆ ಸುಮಾರು 50,000 60,000 ಕೋಟಿ ಸರ್ಕಾರ ಇದಕ್ಕೆ ವ್ಯಯ ಮಾಡ್ತಾಯಿದೆ. ಅದರ ಉಪಯೋಗಗಳ ಬಗ್ಗೆ ಈಗಾಗಲೇ ಅಧ್ಯಕ್ಷರು ಹೇಳಿದರು. 1-2 ತಿಂಗಳು ಲೇಟ್ ಆದರೂ ಕೂಡ ಒಂದೇ ಸಲಕ್ಕೆ ಬಂದಾಗ 14,000 ರೂಪಾಯಿ ಒಂದು ಅಕೌಂಟ್ ಇದೆ ಅಂತ ಹೇಳಿದ್ರೆ ಅವ್ರು ಏನೋ ಒಂದು ಉಪಯೋಗಕ್ಕೆ ಅದನ್ನು ಖರ್ಚು ಮಾಡ್ತಾರೆ. ಭಾಳ ಕಡೆ ನಾವು ಗ್ಯಾರಂಟಿಯ ಯಶೋಗಾಥೆಗಳನ್ನು ಕೇಳಿದಾಗ ಬೋರ್ವೆಲ್ ಕೊರೆಸಿ ನೀರು ಪಡೆದಂಥವರು, ತಮ್ಮಲ್ಲಿ ಯಾವುದೋ ವ್ಯಾಪಾರಕ್ಕೆ ಸೈಕಲ್ ಇದ್ದದನ್ನು ಬೈಕ್ ಅಥವಾ ಸ್ಕೂಟಿಯಾಗಿ ಪರಿವರ್ತಿಸಲಿಕ್ಕೆ ಈ ಹಣವನ್ನು ಉಪಯೋಗಿಸಿಕೊಂಡವರು, ಗಂಡನಿಗೆ ಕೊಟ್ಟವರು, ದನದ ಹಟ್ಟಿಯನ್ನು ನಿರ್ಮಿಸಿದವರು, ಬೇರೆ ಬೇರೆ ಉಪಯೋಗಕ್ಕೆ ಮಾಡೋ ಜೊತೆಗೆ ಅತ್ಯಂತ ಹೆಚ್ಚು ನಮಗೆ ಖರ್ಚಾಗುವಂಥದ್ದು ನಮ್ಮ ಆರೋಗ್ಯದ ಕೆಲವೊಂದಷ್ಟು ಖರ್ಚುಗಳು ಜಾಸ್ತಿ ಆಗ್ತಾ ಇದ್ದಾವೆ. ಪ್ರತಿ ತಿಂಗಳಿಗೆ ನಮಗೆ ಯಾವುದೋ ಮಾತ್ರೆಗಳಿಗೆ ಯಾವುದೋ ಆಸ್ಪತ್ರೆಯನ್ನು ಸಂದರ್ಶಿಸಿದಾಗ ಒಂದಷ್ಟು ದುಡ್ಡು ಖರ್ಚಾಗುತ್ತೆ. ಅದಕ್ಕೂ ಕೂಡ ನಮ್ಮಲ್ಲಿ ಈಗ ಅಕೌಂಟಲ್ಲಿದೆ ಅನ್ನುವಂಥ ಭದ್ರತೆ ನಮ್ಮಲ್ಲಿದೆ.
ಅದ್ರ ಜೊತೆಗೆ ಎಲ್ಲರೂ ಫಲಾನುಭವಿಗಳು ಅಂತ ಹೇಳುವಂಥ ಇನ್ನೊಂದು ಯೋಜನೆ ಅಂದರೆ ಗೃಹಜ್ಯೋತಿ. 200 ಯೂನಿಟ್ಗಳ ತನಕ. ಹಿಂದೆಲ್ಲ ಬೆಳಕು ಯೋಜನೆ, ಬೇರೆ ಬೇರೆ ಯೋಜನೆಯಲ್ಲಿ 30 ಯೂನಿಟ್ 60 ಯೂನಿಟ್ ಕೆಲವೊಂದಷ್ಟು ವರ್ಗಗಳಿಗೆ ಮಾತ್ರ ಇತ್ತು. 200 ಯೂನಿಟ್ ಇಡೀ ಎಲ್ಲ ವರ್ಗಗಳಿಗೆ, ಯಾವುದೇ APL ಇರಲಿ, BPL ಇರಲಿ, ನಮ್ಮಂಥ ನೌಕರರು ಇರಲಿ, ಎಲ್ರಿಗೂ ಕೂಡ ಸೇರಿದಂತೆ ಉಚಿತವಾಗಿ ವಿದ್ಯುತ್ ಬರ್ತಾ ಇದೆ. ಈಗ ನಾವು ಬಿಲ್ ಕಡೆ ಗಮನನೇ ಕೊಡೋದಿಲ್ಲ, ಕರೆಂಟ್ ಬಿಲ್ ಕಡೆ. ಹಾಗಂತೇಳಿ ಯಾವುದೇ ಕಡಿಮೆ ಕರೆಂಟ್ ಕೊಟ್ಟಿದ್ದಾರೆ ಇಲ್ಲ, ಕರೆಂಟು ಕೂಡ ಕೊಡ್ತಾನೇ ಇದ್ದಾರೆ. ಆ ಕಾರಣ ಬಹುಶಃ ಎಲ್ಲರ ಬಾಳಿನಲ್ಲೂ ಕೂಡ ಒಂದು ಬೆಳಕಾದಂಥ ಯೋಜನೆ ಅದು. ಮಹಿಳೆಯರಿಗೂ ಕೂಡ ಮನೆಯಲ್ಲಿ ಏನು ಫ್ಯಾನ್ ಹಾಕ್ಬೋದು, ಮಿಕ್ಸಿ ಹಾಕ್ಬೋದು, ಅದಕ್ಕೇನು ಕೂಡ ಯಾರೂ ಅಡ್ಡಿ ಬರುವಂಗಿಲ್ಲ. ಯಾಕೆ ಹೇಳಿ, ಬಿಲ್ಲೇ ಬರುವುದಿಲ್ಲ, ಮತ್ತಿನ್ನು ಯೋಚನೆ ಮಾಡುವಂಥ ಪ್ರಶ್ನೆ ಇಲ್ಲ. 200 ಯೂನಿಟ್ ಮಾಡಬೇಕು, ಬೇಕಾಬಿಟ್ಟು ಅದನ್ನು ಉಪಯೋಗಿಸುವುದಲ್ಲ. ಅಥವಾ ಕಳೆದ ಸಲ ನೀವು ಏನು 2023ರಲ್ಲಿ ಬಂದಂತಹ ಏನು ಎವರೇಜ್ ಇದೆ ಅದಕ್ಕೆ ಇನ್ನೂ 10% ಸೇರಿಸೇ ಕೊಟ್ಟಿದ್ದಾರೆ. ಆವಾಗ ಒಂದು 100 ಮಾಡಿದರೆ ಈಗ 110 ಯೂನಿಟ್ ಖರ್ಚು ಮಾಡುವಷ್ಟು. ಎಲ್ಲೂ ಕೂಡ ಪೋಲಾಗಬಾರ್ದು, ಅದು ಕೂಡ ಒಂದು ಶಕ್ತಿ ಅದು. ಈ ಥರ ಯೋಜನೆಗಳನ್ನು ನಾವು ಅಧ್ಯಕ್ಷ ಹೇಳ್ದಂಗೆ ಊಹಿಸಲಿಕ್ಕೂ ಸಾಧ್ಯ ಇರಲಿಲ್ಲ. ಅಂಥದ್ದನ್ನು ಬಹಳ ಲೋಪವು ಇಲ್ಲದೆ ಅದನ್ನು ಬಹಳ ಚಂದವಾಗಿ ನಡೆಸ್ಕೊಂಡು ಬಂದಿದ್ದಾರೆ ಕಳೆದ 2.5-3 ವರ್ಷಗಳಿಂದ. ಎಲ್ಲಾದರೂ ಲೋಪಗಳಿದ್ರೆ ಅಂತೇಳಿ ಅದರ ರಾಜ್ಯ ಮಟ್ಟ, ಜಿಲ್ಲಾ ಮಟ್ಟ, ತಾಲೂಕು ಮಟ್ಟದಲ್ಲಿ ಸಮಿತಿಗಳಿದ್ದಾವೆ, ಗ್ರಾಮ ಮಟ್ಟದಲ್ಲಿ ಅದಾಲತ್ಗಳಿದ್ದಾವೆ. ಆ ಥರ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅನ್ನಭಾಗ್ಯದ ಯೋಜನೆ ಅಂತೂ ಗೊತ್ತೇ ಇದೆ, ಹಸಿದವರಿಗೆ ಅಷ್ಟೇ ಅದರ ಪ್ರಾಮುಖ್ಯತೆ ಗೊತ್ತಿರುತ್ತೆ. ಮೊದಲು 5 kg ಕೊಡ್ತಾಯಿದ್ರು, ಉಳಿದ 5 kgಯ ಭಾಗವನ್ನು ದುಡ್ಡು ಅದರದ್ದೇನು ಅಮೌಂಟ್ ಬರುತ್ತೆ ಅದನ್ನು ಕೊಡ್ತಾಯಿದ್ರು. ಸುಮಾರು ಒಂದು 170ರಿಂದ 180 ರೂಪಾಯಿ ತನಕ ಬರ್ತಾಯಿತ್ತು. ಅದನ್ನು ನಿಮ್ಮ ಖಾತೆಗಳಿಗೆ ಹಾಕ್ತಾಯಿದ್ರು. ಮುಂದುವರೆದು ಅದೊಂದು ಸರ್ ಹೇಳ್ದಂಗೆ ಒಂದು ಕಿಟ್ ಮಾಡಬೇಕು ಅಂತಲೂ ಒಂದು ಸರ್ಕಾರ ಚಿಂತನೆ ನಡೆಸ್ತಾ ಇದೆ. ಸಿರಿಧಾನ್ಯ, ಬೇಳೆ ಕಾಳುಗಳು, ಉಪ್ಪು, ಎಣ್ಣೆ ಇವನ್ನೆಲ್ಲ ಸೇರಿಸಿ ಒಂದು ಪ್ಯಾಕೆಟ್ ಮಾಡುವಂಥ ಒಂದು ಮುಂದಿನ ದಿನಗಳಲ್ಲಿ ಅದಾಗ್ಬೋದು ಅಂತಲೂ ಹೇಳಿದರು. ಈ ಥರ ನಮ್ಮಲ್ಲಿ 5 ಗ್ಯಾರಂಟಿಗಳಲ್ಲಿ ಇನ್ನೊಂದು ಶಕ್ತಿ ಯೋಜನೆ ಇದೆ. ಅಲ್ಲಿ ಸ್ವಲ್ಪ ಪ್ರೈವೇಟ್ ಬಸ್ಗಳಿದ್ದ ಕಾರಣ ನಿಮಗೆ ಅದರ ಅನುಭವ ಆಗದೇ ಇರ್ಬೋದು ಕೂಡ. ಒಂದು ರಾಜ್ಯವನ್ನು ಸುತ್ತಿದಾಗ ನಿಮಗೆ ಅದು ಅನುಭವ ಬಂದಿರ್ಬೋದು, ಎಲ್ಲಿ ಬೇಕಾದರೂ ಸುತ್ತಬೋದು. ಕರ್ನಾಟಕ ರಾಜ್ಯದ ಒಳಗಡೆ, ಕರ್ನಾಟಕ ರಾಜ್ಯದ ಬಸ್ಗಳಲ್ಲಿ ಉಚಿತವಾಗಿ ಸುತ್ತಬೋದು. ಈಗ ನಾವು ಬಸ್ ಹತ್ತಿದ್ರೆ ನಮ್ಗೆ ಗೊತ್ತಾಗುತ್ತೆ ಅದರ ಉಪಯೋಗಗಳು ಎಷ್ಟಾಗಿದೆ ಅಂತ. ಯಾಕೆ ಇದು ಅಂತ ಹೇಳಿದರೆ, ಮಹಿಳೆಯರು ಮನೆಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ಹೊರಗೆ ಹೋಗೋದಿಲ್ಲ. ಇವೆಲ್ಲ ಸಂಘ ಮಾಡಿಕೊಂಡು ಅದಕ್ಕೆ ಮುಂದೆ ಹೋಗಲಿಕ್ಕೆ ಅಥವಾ ಒಟ್ಟಾಗಿ ಹೋಗಲಿಕ್ಕೆ ಒಂದು ಅವಕಾಶ ಇದೆ. ಗಾಡಿಯ ಖರ್ಚಿನ ಬಗ್ಗೆ ಚಿಂತೆ ಮಾಡಬೇಕಾಗಿಲ್ಲ, ಬೇರೇನು ಸಣ್ಣ ಪುಟ್ಟ ಖರ್ಚುಗಳಿಗೂ ಚಿಂತೆ ಮಾಡಬೇಕಾಗಿಲ್ಲ. ಹೀಗಿರುವಾಗ ದೊಡ್ಡ ಒಂದು ಮೂಮೆಂಟ್, ಒಂದು ಚಲನೆಯನ್ನು, ಒಂದು ಸಂಚಲನೆಯನ್ನು ಸೃಷ್ಟಿಸಿದ್ದು ಇದು ಶಕ್ತಿ ಯೋಜನೆ. ಇನ್ನೊಂದು ಯುವ ನಿಧಿ ಗೊತ್ತಿದೆ, ಸ್ವಲ್ಪ ಡಿಪ್ಲೊಮಾ ಅಥವಾ ಪದವಿ ಪಡೆದವರಿಗೆ ಮಾತ್ರ ದೊರೀತಾ ಇದ್ದರೂ ಕೂಡ ಈಗ ಪಡೆದ ತಕ್ಷಣ ಉದ್ಯೋಗ ಸಿಗುವುದಿಲ್ಲ. ಆ ಒಂದು ಗ್ಯಾಪ್ ಏನಿರುತ್ತದೆ, ಆ ಒಂದು ಗ್ಯಾಪಲ್ಲಿ ಅವರಿಗೆ ತುಂಬ ಹಣದ ಅವಶ್ಯಕತೆ ಇರುತ್ತೆ. ಇಂಟರ್ವ್ಯೂಗಳಿಗೆ ಹೋಗುವಂಥದ್ದು, ಎಕ್ಸಾಮ್ಗಳಿಗೆ ಪುಸ್ತಕಗಳನ್ನು ತೆಗೊಳ್ಳುವಂಥದ್ದು, ಪರ್ಚೇಸ್ ಮಾಡುವಂಥದ್ದು, ತುಂಬ ಕೆಲಸಗಳಿರ್ತವೆ. ಅದಕ್ಕಾಗಿ ಕೂಡ 3,000 ರೂಪಾಯಿಯ ಯುವ ನಿಧಿಯನ್ನು ಕೂಡ ಕೊಡ್ತಾ ಇದೆ. ಅದರ ಜೊತೆಗೆ ಅವರಿಗೆ ವೃತ್ತಿ ಕೌಶಲ್ಯದ ಬಗ್ಗೆ ITI ಕಾಲೇಜುಗಳಲ್ಲಿ, ಡಿಗ್ರಿ ಕಾಲೇಜುಗಳಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಬರೀ ಅದೊಂದು ನಿರುದ್ಯೋಗ ಭತ್ಯೆ ಥರ, ಉದ್ಯೋಗ ಸಿಗೋ ತನಕ ಇವೆಲ್ಲ ನಾವು ಯುರೋಪ್, ಅಮೇರಿಕ ದೇಶಗಳಲ್ಲಿ ಕೇಳುವಂಥ ಶಬ್ದಗಳಾಗಿತ್ತು. ನಿರುದ್ಯೋಗ ಭತ್ಯೆ ಕೊಡ್ತಾರೆ, ಕೆಲಸ ಮಾಡಿದ ತಕ್ಷಣ ಅವನಿಗೆ ಕೆಲಸ ಸಿಗೋ ತನಕ ಉದ್ಯೋಗ ಭತ್ಯೆ ಕೊಡ್ತಾರೆ ಅಂತ ಹೇಳಿದರೆ, ಅಂತಹ ಯೋಜನೆಗಳು ನಮ್ಮ ರಾಜ್ಯದಲ್ಲಿ ಬಂದು ಇಡೀ ದೇಶಕ್ಕೆ ಅದು ಮಾದರಿಯಾಗಿದೆ. ಈ 5 ಗ್ಯಾರಂಟಿ ಯೋಜನೆಗಳು ಇದನ್ನು ಬೇರೆ ಬೇರೆ ರೂಪದಲ್ಲಿ, ಬೇರೆ ಬೇರೆ ಹೆಸರಿನಲ್ಲಿ ಬೇರೆ ಬೇರೆ ರಾಜ್ಯಗಳು ಅನುಷ್ಠಾನ ಮಾಡಿದ್ದಿದೆ. ಕೊನೆಯದಾಗಿ ಇವೆಲ್ಲ ಯೋಜನೆಗಳನ್ನು ಕೂಡ ಮುಂದುವರಿಸಿಕೊಂಡು ಹೋಗಬೇಕು, ಅದರ ಗ್ಯಾರಂಟಿ ಪ್ಲಸ್ ಮಾಡಬೇಕು ಅನ್ನುವಂಥದ್ದು. ಅಂದರೆ ಈಗ ಒಂದು 2,000 ರೂಪಾಯಿ ಎಲ್ಲ ಪಡೀತಾ ಇದ್ದೀರಿ, ನಿಮ್ಮದೇ ಒಂದು ಸಂಘ ಕಟ್ಕೊಂಡು, ಗೃಹಲಕ್ಷ್ಮಿ ಸಂಘ ಕಟ್ಕೊಂಡು ಅದಕ್ಕೆ ಸಾಲ ಸೌಲಭ್ಯಗಳನ್ನು ಕೊಡುವಂಥ ಯೋಜನೆಗಳು. ಶಕ್ತಿ ಯೋಜನೆ ಬಂದ ನಂತರ ಎಲ್ಲರೂ ಕೂಡ ಗೌರ್ಮೆಂಟ್ ಬಸ್ಗಳನ್ನು ಬೇರೆ ಬೇರೆ ರೂಟಲ್ಲಿ ಕೇಳ್ತಾ ಇದ್ದೀರಿ.
ಅದರ ರೂಟ್ ಸಮೀಕ್ಷೆಗಳಾಗ್ತಾ ಇದ್ದವು. ಅದು ಕೂಡ ನಮ್ಮಲ್ಲಿ ಸಾರಿಗೆ ವ್ಯವಸ್ಥೆಯಲ್ಲಿ ದೊಡ್ಡ ಬದಲಾವಣೆಗಳನ್ನು ತರ್ತಾ ಇದ್ದವು. ಈ ಥರ ಪಂಚ ಗ್ಯಾರಂಟಿಗಳನ್ನು ನಮ್ಮ ಸರ್ಕಾರ ಮುಂದುವರಿಸಿಕೊಂಡು ಹೋಗ್ತಾ ಇದೆ. ಏನು ಸಮಸ್ಯೆಗಳಿದ್ದರೂ ಕೂಡ ಈ ಒಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಬಗೆಹರಿಸಿಕೊಳ್ಳಿ. ಎಲ್ಲ ಇಲಾಖೆಯ, ಮುಖ್ಯವಾಗಿ ಗೃಹಲಕ್ಷ್ಮಿಯ, ಶಿಶು ಮತ್ತು ಮಹಿಳಾ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿದ್ದಾರೆ. ಅನ್ನಭಾಗ್ಯದ ಯಾವುದಾದ್ರೂ ಸಮಸ್ಯೆಗಳಿದ್ದರೆ ಅದಕ್ಕೂ ಅಧಿಕಾರಿಗಳು ಬಂದಿದ್ದಾರೆ. ಈಗಾಗಲೇ DBTಯ ಮುಖಾಂತರ ಎಲ್ಲವೂ ನಿಮ್ಮ ಬ್ಯಾಂಕಿನ ಖಾತೆಗಳಿಗೆ ಜಮಾ ಆಗುವಾಗ ಏನಾದರೂ ಸಮಸ್ಯೆಗಳಿದ್ದರೆ ಕೇಳಲಿಕ್ಕೆ, ಅಥವಾ NPC ಮ್ಯಾಪಿಂಗ್ ಆಗಿಲ್ಲ ಅಂತ ಕೇಳಿದರೆ ಅದಕ್ಕೂ ಕೂಡ ಬ್ಯಾಂಕಿನ ಅಧಿಕಾರಿಗಳು ಬಂದಿದ್ದಾರೆ. ಇವರೆಲ್ಲರನ್ನು ಕೂಡ ನೀವು ಪ್ರಶ್ನೆಯನ್ನು ಮಾಡ್ತಾ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕಾಗಿ ಈ ಅದಾಲತ್ ಇರೋದು. ಮತ್ತು ಈ ಅದಾಲತ್ಗಾಗಿ ಆಗಮಿಸಿದ ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದಿಸ್ತಾ, ಈ ಕಾರ್ಯಕ್ರಮಕ್ಕೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಹ ವೇದಿಕೆಯಲ್ಲಿರೋ ಎಲ್ಲ ಗಣ್ಯರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ತೆ. ಐತೆ ಗ್ಯಾರಂಟಿ ಈ ಅದಾಲತ್ದ ಬಗ್ಗೆ ಬೊಕ್ಕ ಮಾತ ವಿಚಾರದ ಬಗ್ಗೆ ಹೆಚ್ಚಿನ ವಿಚಾರನ ಅಧಿಕಾರಿಗಳು ಬೊಕ್ಕ ಅಜಿತ್ ಹೆಗ್ಡೆರು ಬಾರಿ ಪೊರ್ಲುಡು ಪಂಡೇರು ಬಂದುಲೆ ವಿಚಾರ ಇಪ್ಪು ನೀತೆ ಸರ್ಕಾರ ಇಪ್ಪುನೇ ಜನಕ್ಕೆಲ್ಲ ಕೆಲಸ ಮಲ್ಪರಿಗೋಸ್ಕರ, ಜನಪ್ರತಿನಿಧಿ ಆಪುನೇ ಜನಕ್ಕೆಲ್ಲ ಸೇವೆ ಮಲ್ಪರಿಗೋಸ್ಕರ. ಆ ಧ್ಯೇಯನ ಎದುರಿದಿ ಒಂದು ಕರ್ನಾಟಕ ರಾಜ್ಯ ಸರ್ಕಾರ 2023 ಬೈದಿನ ನಿಗಲೆ ಮಾತ ಗೊತ್ತುಂಡು. ಸಿದ್ದರಾಮಯ್ಯ ಸರ್ಕಾರ ಇತ್ತ ಕರ್ನಾಟಕದ ರೂಲಿಂಗ್ ಉಂಡು, ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಸರ್ಕಾರ. ಆ ಸರ್ಕಾರ ಬರಡು ದುಂಬು ಜನಕ್ಕೆ ಮಾತ 5 ಯೋಜನೆ ಕೊರ್ಪುಂಡು ಪನ್ಪುನ ಆಶ್ವಾಸನೆ ಕೊರ್ದಿತ್ತು ಸುರುಟು. ಆ ಖಾಲಿ ಚೀಟಿದ ಮೂಲಕ ಪಂಡಿತ್ತೆ ನಿಗಲ 5 ಯೋಜನೆ ಕೊರ್ಪ ಬಣ್ದು. ಆ ವಿಶ್ವಾಸನ ದಿವೊಂದು ರಾಜ್ಯಾದ್ಯಂತ ಜನಕಲು ಸರ್ಕಾರಕ್ಕೆ ಆಶೀರ್ವಾದ ಮಲ್ತೇರು ಅಂಚಾರಬಹುದು. ಎಡ್ಡೆದ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ, ರಾಜ್ಯ ಸರ್ಕಾರ ಬತ್ತನು. ಆ ಬತ್ತಿಲಕ್ಕನೆ ನಮ್ಮ ಪನ್ಯ ಭರವಸೆನ ಜನಕ್ಕೆ ಕೊರಡು ಬನ್ನುವ ಉದ್ದೇಶ ದಿವೊಂದು ಬಾರಿ ಪೊರ್ಲುಡು 5 ಯೋಜನೆ ಕೊರ್ದಿತ್ತೇರು. ಅನ್ನಭಾಗ್ಯ ಯೋಜನೆ ಒಂದು ಶುರು ಕೊರ್ತುನತ್ತು ನೆತ್ತ ದುಮ್ಮುಲ 2013 ಸಿದ್ದರಾಮಯ್ಯ ಸರ್ಕಾರ ಬರ್ನಾಗ ಕರ್ನಾಟಕದ ಶುರು ಮಲ್ತ ಯೋಜನೆ ಬಂಡ ಅನ್ನಭಾಗ್ಯ ಯೋಜನೆ. ಉದಯನ ಶುರು ಮಲ್ದಿನ ಏರು ಬಂಡ ಮನಮೋಹನ್ ಸಿಂಗ್ ಈ ದೇಶದ ಪ್ರಧಾನಿ ಆದಿಪ್ಪನಾಗ ಈ ದೇಶದ ಏರ್ಲ ಬಡವಡು ಕುಲ್ಲರ ಬಲ್ಲಿ ಬನ್ನೋ ಉದ್ದೇಶ ಇದೊಂದು ಆಹಾರ ಭದ್ರತೆ ಕಾನೂನು ಕೊನತ್ತೇರು. ಐತ ಭಾಗವಾದ ಪ್ರತಿ ಇಲ್ಲಾಗಲ 10 ಕಿಲೋ ಅರಿತಿ ಕೊಡು ಬನ್ನುವ ಉದ್ದೇಶ ಇದೊಂದು ಕೊರ್ರೆ ಯೋಜನೆ ಅನ್ನಭಾಗ್ಯ ಯೋಜನೆ. ನೀನು ಮಾತಾರಿಲ್ಲ ಜಾತಿ ಮತ ಧರ್ಮ ಪಂಥ ಮಾತ ಮೀರ್ದು ಎರೆ ನಿಜವಾದ ಬಡ ಉಂಡು ಆಗ ಅರಿಗೊರ್ಪನ ಯೋಜನೆ ಅನ್ನಭಾಗ್ಯ ಯೋಜನೆ. ಒಂದೇನು ಮಾತಾರಿಲ್ಲ ಪ್ರಾಮಾಣಿಕವಾದ ಕೊರ್ಪನ ಕೆಲಸನ ಇತ್ತೆ ಬತ್ನ ಸರ್ಕಾರ ಎಲ್ಲ ಮಲ್ತೊಂದು. ಅದು ಪಕ್ಕ ಭಾಳ ವಿಶೇಷವಾದ ಗೃಹಲಕ್ಷ್ಮಿ ಯೋಜನೆ ಅಂದು. ಈ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಲಂಚೇನೆ ಜನಕಲು ಬಾರಿ ಅಪಹಾಸ್ಯ ಅದು ಪಾತಿಯರಿಯರು, ಬಾರಿ ತೆಲ್ತು ಪಾತಿಯರಿಯರು. ಪ್ರತಿ ಇಲ್ಲದ ಪೊಡ್ಜಿಗೆ 2,000 ಕೊರ್ರ ಸಾಧ್ಯ ಉಂಟಾ? ಒಂದು ಮಾತು ಆಪನ ವಿಷಯನ ಎಂಗೆಲೆಗೆ ಬಾಂಬೆ ಇಡ್ತೀನಿ ಮನಿ ಆರ್ಡರ್ ಬರ್ಕೊಂಡು ಬಂಡಲ್ಲ 500 1,000 100 ರೂಪಾಯಿ ಮನಿ ಆರ್ಡರ್ ಕಾತೋ ಇತ್ತ ಕಾಲ ಗೊತ್ತು ನಮಗೆ ಗೊತ್ತುಂಡು. ಇತ್ತದ ಹೊಸ ಜೋಕಲೆ ಪಂಡ ಗೊತ್ತಿಪ್ಪ ಅಂದು ನಮ್ಮನ ಜನ್ರೇಷನ್ ನಾವು ಮಾತ್ರ ಇತ್ತನು 100 ರೂಪಾಯಿ ಮನಿ ಆರ್ಡರ್ ಈಗಲ ಇಲ್ಲಾಡು ಕಾತುಕೊಲ್ಲೆ ದಿನಕ್ಕೆ ಅದೇ ಅಶೋಕಣ್ಣ ಇರೇ ಗೊತ್ತು ನಮ್ಮನ ಕಾಲ ಕಟ್ಟಾಡಿತ್ತನು. ಇನಿ ಅಂಚಾತ್ ಸರ್ಕಾರನೇ ಎದುರು ಬರ್ತದೆ. ಪ್ರತಿ ಒಂದು ಜಿಲ್ಲಾದಾಗಲ್ಲ ಪಾಪದಾಗಲಿಗೆ ದಾದಾಂಡ ಆಗಲಿಗೆ ಮರ್ದು ಗೊಂಜಿ ದುಡ್ಡು ಬೋಡು ಇಜರಾಗಲ್ಲ ಜೋಕಲಿ ಶಾಲೆ ಕಡೆ ಬಡ್ರಬೋಡು ಆಗಲಿ ನಿಜವಾದ್ಲ ಬಡತನ ಉಂಡುದಾಂಡ ಆಗಲಿ ಉಪಯೋಗ ಆವಡು ಪಂದು ಪ್ರತಿ ಒಂದು ಜಿಲ್ಲಾದ ಮಹಿಳೆಗೆ 2,000 ರೂಪಾಯಿ ಕೊರ್ಪು ಹಂಚಿನ ಎಡ್ಡೆ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಮಲ್ತಿದ್ದೇರು. ಇನಿ ಕೊರ್ನಾಗ ಬರ್ನಾಗ 1 ತಿಂಗಳು 2 ತಿಂಗಳು ಹೆಚ್ಚು ಕಡಿಮೆ ಅವು ನಮಗೆ ನಮ್ಮ ಬ್ಯಾಂಕ್ ಹಿಡಿದಿನ ದುಡ್ಡು ಕಲೆಯರೆಲ್ಲ ಕೆಲವು ಸರಿ ಭಂಗ ಆಗ್ಬಿಡು. ಅಂಚೆ ಸರ್ಕಾರದ ಯೋಜನೆ ಪ್ರತಿ ರಾಜ್ಯದ ಪ್ರತಿ ಜನಕ್ಕೆ ಬೋದು ಮುಟ್ಟುನಾಗ 1 ಲಕ್ಷ ಚಿಲ್ಲರೆ ಕುಟುಂಬ ಉಂಡು, 1 ಕೋಟಿ ಚಿಲ್ಲರೆ ಕುಟುಂಬಕ್ಕೆ ಈ ದುಡ್ಡು ಮುಟ್ಟುನ ಯೋಜನೆ ಉಂಡು. ಪ್ರತಿ ಇಲ್ಲಾಗಲ ಪ್ರಾಮಾಣಿಕವಾದ ಮುಟ್ಟವನ ಕೆಲಸನ ಸರ್ಕಾರ ಮಲ್ತೊಂದುಂಡು. ಅವೇನು ಗೆತ್ತೊಂದೇ ಜನಕ್ಕುಲ್ಲ ಆತೆ ಧನ್ಯತೆ ಉಳ್ಳೇರಿದು ಗೊತ್ತುಂಡು. ಒಂದು ಏರಲ ಕಿಸೆಟ್ ಕೊರ್ನೋ ದುಡ್ಡು ಹತ್ತು ಖಂಡಿತ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಿನ ದುಡ್ಡೇ ಕೊರ್ಪುನು ಆಂಡಲ ಆ ದುಡ್ಡನ್ನು ಬಡವರಿಗೆ ಕೊರಡು ಬಂದು ಮನಸ್ಸಿತ್ತಿನ ಮಾತ್ರ ಅವು ಸಾಧ್ಯ ಉಂಡು. ಇನ್ನು ಈ ಸರ್ಕಾರಕ್ಕೆ ಆ ಮನಸ್ಸುಂಡು ಅಂಚಾರಬಹುದು. ಸರ್ಕಾರ ಪ್ರಾಮಾಣಿಕವಾದ ಆ ದುಡ್ಡನ್ನು ಮಾತ ಜನಕ್ಕೆ ಮುಟ್ಟವನ ಬೇಲೆ ಮಲ್ತುಂಡು. ಅದೇಮ್ಮ ಎರೆ ಮಾತ ಗೃಹಲಕ್ಷ್ಮಿ ದುಡ್ಡು ಬರ್ಕೊಂಡು ಬನ್ಲೆಮ್ಮ 2,000 ದುಡ್ಡು ಎರೆ ಮಾತ ಬರ್ಕೊಂಡು ಕೈದಿರ್ಪಲೆ ಎರೆ ಮಾತ ಬರೋದುಂಡು ಖಂಡಿತ ಮಾತ ಎಡ್ಡೆ ರೀತಿಯಲ್ಲಿ ಬರೋದುಂಡು. ಉಪಯೋಗ ಒಂದುಂಡದೆ ಬರೋದುಂಡದೆ ಕೆಲವು ಸಾರಿ 1 ತಿಂಗಳು ಲೇಟಾಗಿನ ಗಡಿಬಿಡಿ ಮಲ್ಪೊಡ್ಚಿ ಕೆಲವು ಜನ ಬತ್ತು ಪನ್ಪೇರು ಒಂದು ಮುಂಚುದು ಬೋಣಮ್ಮ ನನ್ನ ಬರ್ಪೂಜಿ ಪನ್ಪೇರು ನೀವು ಅಂಚಿನ ಏಪಲ ಗಾಬರಿಗೆ ಒಳಗ ಹೊಡ್ಚಿ ಏಪ ಮುಟ್ಟ ಸಿದ್ದರಾಮಯ್ಯ ಸರ್ಕಾರ ಕರ್ನಾಟಕದ ಉಂಡ ಅದ ಮುಟ್ಟ ನಿಗಲೆ ಖಂಡಿತ 2,000 ರೂಪಾಯಿ ದುಡ್ಡು ಬರ್ಪುಂಡಮ್ಮ ಬರ್ನಾಗ 1 ತಿಂಗಳು 2 ತಿಂಗಳು ಹೆಚ್ಚು ಕಡಿಮೆ ಅವು ಏರು ಪನ್ಯ ಊಹಾಪೋವಾಗ ಸುಳ್ಳು ಪಾತ್ರೆಗೆ ಏಪಲಕ್ಕೆ ಏನು ಹೊಡ್ಚಿ ಅವು ನಿಗಲ ದುಡ್ಡು ನಿಗಲೆಗೆ ಬರ್ಪುನು ಯಾನ್ಲ ಕಿಸೆಟ್ ಕೊರ್ಪುನತ್ತು ಅಜಿತ್ ಹೆಗ್ಡೆರ್ಲ ಕಿಸೆಟ್ ಕೊರ್ಪುನತ್ತು ಆಂಡ ಪಾಪದಗಲಿಗೆ ಸರ್ಕಾರ ದುಡ್ಡು ನಿಗಲೆ ಕೊರ್ಪುನ ಬೇಲೇನು ಮಲ್ತೊಂದಿಲ್ಲ. ಅಂಚೆ ಗೃಹಲಕ್ಷ್ಮಿ ಯೋಜನೆ
ಕರೆಂಟ್ ಫ್ರೀ ಆದ ಕರೆಂಟ್ ಎರೆಗಂಡಲ ಎನ್ನರ ಬಣ್ಣ ಕರೆಂಟ್ ಫ್ರೀ ಎಂದು ನಿಮಗೂ ಫ್ರೀ ನನಗೂ ಫ್ರೀ ಬಂದು ನನಗೆ ಬಂದು ಯಾನು ಫ್ರೀಗೆ ತೊಗೊಂಡಿಜ್ಜಿ ಯಾ ಪನ್ನಿನ ಗೆಲೆಗೆ ಮಾತೇರಲ್ಲ ಕರೆಂಟ್ ಫ್ರೀ ಎಂದು ಎಂಕುಲ್ಲ ಎಂದಿದ್ಜೆ ಇಂಚೊಂಜಿ ಕರೆಂಟ್ ಒಂಜಿ ಫ್ರೀ ಕೊರ್ರ ಆಗ್ಬಿಡು ಜನಕ್ಲೆ ಪನ್ಪುರ ಏನು ಇದು ತೋಜದು ಮಲ್ತು ಕೊರ್ತೈತೆ ನಂಡ ಒಂದು ಖಂಡಿತ ಕರ್ನಾಟಕದ ಇನ್ನಿತ್ತ ಸರ್ಕಾರ ಕೋರೊಂದುಂಡು ಅವು ಮಾತ ಐಟ್ಲ ಇಂಕ ಮಸ್ತ್ ಖುಷಿ ಮಂಡ ಎಂಕಲ್ಲ ಈ ಉಡುಪಿ ಜಿಲ್ಲೆಡ್ ಇನ್ನೇ ಕಾಂಗ್ರೆಸ್ ಪಕ್ಷ ಸೋತು ದಿಪ್ಪಾರೆ ಅವು ಇನ್ನೇ ಕಾಂಗ್ರೆಸ್ ಐನೇಕೈನು ಶಾಸಕರ ಸೋತು ದಿಪ್ಪಾರೆ ಅವು ಆಂಡ ಮಾತ ಸೋತುನ ಜನಕ್ಕೂ ಇಪ್ಪಾರೆ ಅವು ಇಜರ ಅಧಿಕಾರಿ ವರ್ಗದಕ್ಕೂ ಇಪ್ಪಾರೆ ಅವು ಅಗಲು ಮಾತ ಪ್ರಾಮಾಣಿಕವಾದ ಏರು ಮಲ್ದಿಜೇರು ಆಯನ ಇಲ್ಲಾಗಬಹುದು ನಾಡ್ದು ಆಗ ಸವಲತ್ತನ್ನು ಕೊರ್ಪನ ಕೆಲಸ ಮಲ್ತೊಂದುಲ್ಲೇರು ಇನ್ನು ಎಂಕಲ್ಲ ಗ್ಯಾರಂಟಿದ 15 ಜನ ಸದಸ್ಯರೇ ಮಲ್ದ ಇನ್ನು ಪಿಲಿಪೇರ್ ಇಪ್ಪರಾವು ಹೇಮಂತ್ ಇಪ್ಪರಾವು ಚರಿತಕ್ಕೆ ಇಪ್ಪರಾವು ರಜನಿಕ್ಕೆ ಇಪ್ಪರಾವು ಮುಗುಲು ಮಾತ ಇಡಿ ಎರೆಗೆ ಸವಲತ್ತು ಈಜಿ ಅಶೋಕಣ್ಣಲ್ಲಿ ಇಪ್ಪರಾವು ಪಂಚಾಯತ್ ಅಧ್ಯಕ್ಷರಾದ ಆರ್ಲ ಎರೆಗಳ ಸವಲತ್ತು ತಿಕ್ಕಜಿರ ಅವು ನಿಗಲೆ ತಿಕ್ಕುನ ಸವಲತ್ತು ಮಾತ ಕಡೆಗೆಲ್ಲ ಇಲ್ಲಾಬೋದು ಹಾಗೆ ಲಕ್ಕದು ಹಾಗೆಲ್ಲ ಮಲ್ತು ಗೊಬ್ಬರ ಬೊಕ್ಕ ನಿಗಲು ಕುಡಂಜಿ ಖುಷಿ ಮಾಡೋಡಿನ ಬಂಡ ಈ ಯೋಜನೆಗೆ ಮಾತ ಟೀಕೆ ಮಲ್ತಿತ್ತೇರು ಆಂಡ ಉಡುಪಿ ಜಿಲ್ಲೆದಾಗಲು ಸುರು ಗೆತ್ತೋನಾಗಲು ಈ ರಾಜ್ಯಡ್ 92% ಸುರು ಈ ಯೋಜನೆ ಗೆತ್ತೋನಾಗಲು ಏರಿತ್ತನ್ನ ಆ ಉಡುಪಿ ಜಿಲ್ಲೆದಾಗಲು ಗೆತ್ತೊಂಡ್ರ ಸಂತೋಷ ಬನ್ಪೆ ದೇಪಂಡ ಫೆಸಿಲಿಟಿನ ಮಾತ ಗೆತ್ತೊಂದೇರು ಆ ಭಾರಿ ಸಂತೋಷ ಅವು ನಿಗಲೆ ತಿಕ್ಕುನೇ ಫೆಸಿಲಿಟಿ ದೇಪಂಡ ಇನ್ನು ನಮ್ಮ ಶ್ರೀಮಂತೇರ ಅವನತ್ತು ಬಡವೇರ್ಲ ಶ್ರೀಮಂತೇರೆ ಅವಡು ಶ್ರೀಮಂತೆ ಆಬನು ಇಲ್ಲಿ ಶ್ರೀಮಂತೇರಿ ಪೂರ ಖಾಲಿ 5% ಜನ ನಿಗಲ ನಲ್ಲೂರು ದಂಚಿನ ಗ್ರಾಮಡ್ ಇನ್ನು 3000 ಜನ ಇತ್ತನ್ನ ಐಟೊಂಜಿ 100 ಜನ ಶ್ರೀಮಂತೇರಿಪ್ಪೇರು ಬೊಕ್ಕ 3000 ಒಡಬಹುದು ಜನ ಬಡವೇರೆ ಪುನಿ ನಿಖಲ ಅವುಗಳು ಕಾಂಡೆಬೋದು ಬೆಂಚಿ ಅಂದಾರ ಮರ್ದಿನ ಇಲ್ಲಾಡು ಗಂಜಿ ಬೇಬುಜಿ ಇನ್ನು ಬಾಲ್ಯಗೆ ಶಾಲೆ ಬೋಡುದಾಂಡ ಇನ್ನು ಫೀಸ್ ಕಟ್ಟೋಡುದಾಂಡ ಓಲು ಗ್ರೂಪ್ ಉಂಡು ಓಲು ದಾದ ಸ್ವಸಹಾಯ ಸಂಘ ಉಂಡು ಐಟು ಮಾತ ಸಾಲ ಕಲಿದು ಇನ್ನು ಜನಕ್ಕಲು ಮಾತ ಸಾಲದ ಬರೆಟ್ ದಿಗ್ಗುಬಿಡ್ದೇರು ಉಂಡೈಜಮ್ಮ ಮಾತೇರ್ಲ ಪನ್ಲಿ ಇನ್ನು ಆತ ಕಷ್ಟ ಅಡುಲ್ಲೇರು ಮಾತೇರ್ಲ ಐಕೆ ದಾದಾಂಡ ನಿಗಲೆ ಒಂಜಿ ಸಹಾಯ ಕೊರ್ಪುನ ಬೇಲೆ ಅವಾರ್ಡ್ ಬನ್ನೋ ಉದ್ದೇಶದ ಇದು ಮಲ್ದನು ಮುಂಡ ಬೊಕ ವಾ ತೋರ್ಪಡಿಕೆಗಳ ಮಲ್ಜ ಇನ್ನು ಸರ್ಕಾರ ಬಚ್ಚದ 2.75 ವರ್ಷ ಅಂಡ್ ಇನಿ ಮುಟ್ಟಲು ನಲ್ಲೂರು ಗ್ರಾಮ ಏಪಲ್ ಅದಾಲತ್ ಮಲ್ದಿಜಿ ಎಂಗೆಲೆ ಓಲ ತೋರ್ಪಡಿಕೆ ಮಲ್ಪರೆಜ್ಜಿ ಶೋಭಾಜಿ ಮಲ್ಪರೆಜ್ಜಿ ಎಂಗೆಲು ಕೊರ್ತಂದು ಫ್ಲೆಕ್ಸ್ ಮಾಡ್ರಜ್ಜಿ ಬ್ಯಾನರ್ ಮಾಡ್ರಜ್ಜಿ ಬೂಟಾಟಿಕೆ ಮಲ್ಪರೆಜ್ಜಿ ಗಲಾಟೆ ಮಲ್ಪರೆಜ್ಜಿ ಆಂಡಲ 2.75 ವರ್ಷ ಬೊಕ್ಕ ನಿಗಲೆ ಮಾತ ತಿಕ್ಕದಿನ ನಿಗಲೆ ಮಾತ ವ್ಯವಸ್ಥೆ ಆವೊಂದು ಅಂದು ಕೇಂದ್ರಗೋಸ್ಕರ ಈ ಕಮಿಟಿ ಬೈದರು ಈ ಕಮಿಟಿ ಇಂಪ್ಲಿಮೆಂಟ್ ಆದ 2 ವರ್ಷ ಅಂಡ್ ಇನ್ನು ಮುಟ್ಲ ಏಪಲ ಗ್ರಾಮ ಪಂಚಾಯತಿ ಪದೇ ಬರ್ಪುನು ಜನಕ್ಕೆಲ್ಲ ಮನಸ್ಸು ಕೈಪಾಡ್ನು ಹಾಗೆಲ್ಲ ಭಾವನೆಯನ್ನು ಹಾಳು ಮಲ್ಪುನು ಅವೆಲ್ಲ ಉದ್ದೇಶ ಆಯ್ತು ಆಂಡಲ ಸರ್ಕಾರ ಕೊರ್ತ ಯೋಜನೆ ನಿಗಲೆ ಮುಟ್ಟೊಂದುಂಡು ವಾ ಮಟ್ಟ ಮುಟ್ಟೊಂದುಂಡು ದೇಪಂಡ ನಿಗಲೆ ಮಾತ ನೆನಪುಂಡು ಇನ್ನು ನಮಕ್ ಮಾತ ಜಾಗ ಕೊರ್ತುನು ಅಂಡ ಏರ್ ಕೊರ್ತುನು ಶುರು ಇಂದಿರಾ ಗಾಂಧಿ ಉಳುವವನೇ ಒಡೆಯ ಪನ್ಪುರ ಕಾನೂನು ಬರ್ರಬಹುದು ಇನ್ನು ಮಾತೆರ್ಲ ಆಗ ಒಂಜೆ ತುಂಡು ಜಾಗ ಉಂಡು ಒಂಜೇ ದಂಡಿ ಕಂಡ ಒಂಜೇ ಸಾವುಕಾರ ಎತ್ತನ 100 ಎಕರೆ 200 ಎಕರೆ ಜಾಗನು ಇನ್ನು 100 ಜನಕ್ಕೆ 200 ಜನಕ್ಕೆ ಪಟ್ಟದ ಕೊರ್ತಿರ್ದಂಡ ದೇವರಾಜ ಅರಸುಲ್ನ ಕಾಲಡ್ ಇಂದಿರಾ ಗಾಂಧಿನದಾಗ ಉಳುವವನೇ ಒಡೆಯ ಕಾನೂನು ಬದಿ ಕೂಡಲೇ ಈ ಕಾರ್ಕಳ ತಾಲೂಕು ವೀರಪ್ಪ ಮೊಯ್ಲಿರ್ಲ ಗೋಪಾಲ್ ಭಂಡಾರ್ಲ ಪ್ರಾಮಾಣಿಕವಾದ ಮಲ್ದ ಬೇಲೇನು ನಮ್ಮ ಏಪಲ ನೆನೆತೊಂಡು ಬಂದಿಲ್ಲ ಖಂಡಿತ ಅದೇ ಮಾತೇರಿಲ್ಲ ಇನ್ನು ಮಾತೇರಲ್ಲ 2 ಎಕರೆ 1 ಎಕರೆ 5 ಎಕರೆ 10 ಎಕರೆ ಉಳುವವನೇ ಒಡೆಯ ಬನ್ಬರ ಕಾನೂನು ಬರಬಹುದು ಮಾತ್ರ ಸಾಧ್ಯ ಇನ್ನು ಮಸ್ತ್ ಜನಕ್ಕೆ ಮದತ್ತು ಬೋತುಂಡು ಆಂಡಲ ಕೂಡ ನೆನಪಾಬುಂಡು ಈ ನಮ್ಮನ ಗಡಿಯಾರದ ಮುಳ್ಳಿತ್ಲಕ ಚೇಂಜ್ ಆವೊಂದಿಪ್ಪುಂಡು ಪರಿಸ್ಥಿತಿ ಬದಲಾವೊಂದಿಪ್ಪುಂಡು ಒಂಜೇ ಲೆಕ್ಕ ಪೂಜೆ ಪರಿಸ್ಥಿತಿ ಇನ್ನು ಜಾಗ ತಿಕ್ಕಿನೋಗುಲು ಏರ್ಲ ನಮ್ಮನೊಟ್ಟು ಇಜ್ಜೇರು ಜಾಗ ಪೋಯಿನೋಗುಲು ಮಾತ್ರ ಉಲ್ಲೇರು ಪರಿಸ್ಥಿತಿ ಅಂಚಾವರ ಬಲ್ಲಿ ದುಂಬೋದಿನಟ್ಟು ಕಾಂಗ್ರೆಸ್ ಸರ್ಕಾರ ದಾದ ಜನಕ್ಲೆ ಭದ್ರತೆ ಕೊರ್ತುನು ಎಡ್ಡೆ ಕೊರ್ತುನು ಎನ್ನು ಆ ಜಾಗನ ಎರೆಗಂಡ ಪಿರೆಗೆ ತೊಂಡ್ರಾಬುಂಡ ಅಗುಲಗುಲಿನ ಮಾರ್ದ ಕಲೆ ಒಂದಿಪ್ಪರ ಬೇತೆ ವಿಚಾರ ಸರ್ಕಾರ ಕೊನೆ ನೇಪಲ ಪಿರೆಗೆ ತೊಂದಿಜಿ ಇನ್ನೀಗಲ್ಲ ನಲ್ಲೂರುಡು ಏತ್ 5 ಸೆನ್ಸ್ ಕಾಲೋನಿ ಉಂಡು ಏತ್ ಜನಕ್ಕೆ ಆಶ್ರಯ ಇಲ್ಲಿ ತೆಗೆದುಂಡು ಒಂದು ಮಾತ ಗೋಪಾಲ್ ಭಂಡಾರ ಪಿರಡ್ ವೀರಪ್ಪಲ್ಲಿ ಪಿರಡ್ ಕಾಂಗ್ರೆಸ್ ಸರ್ಕಾರ ಇಪ್ಪರ ಕೊರ್ತುನು ಎಂಗಲು ಬಾರಿ ಘಂಟಾಘೋಷವಾದ ಪನ್ಪ ಖಂಡಿತ ತೆಗೆದುನದೇ ಖಂಡಿತ ತಿಗಿನೇನಮ್ಮ ತೆಗೆದುನು ಬನೋಡು ತೆಗೆಜಿ ಬನೋಡು ಖಂಡಿತ ಬಡವರ ಪರವಾದ ಏಪಲ ಉಂತುನ ಸರ್ಕಾರ ಇತ್ತನ ಆ ಕಾಂಗ್ರೆಸ್ ಸರ್ಕಾರ ದುಂಬಲ ಬೇಲೆ ಮಲ್ದನು ಒವೇ ಸರ್ಕಾರ ಬರಡು ಇನ್ನು ಕೇಂದ್ರ ಸರ್ಕಾರ ಬರಡು ರಾಜ್ಯ ಸರ್ಕಾರ ಬರಡು ಏರು ಜನಕ್ಕೆಲ್ಲ ಪರವಾದ ಬೇಲೆ ಮಲ್ಪೇರು ಅಗೆಲ್ಲ ಪರವಾದ ನಮ್ಮ ಏಪಲ ಇಪ್ಪೋಡು ಐಟು ಏಪಲ ದಾಕ್ಷಿಣ್ಯ ಪರವಲ್ಲಿ ಬೊಕ್ಕ ನಮಕ್ ದಾಲ ಸವಲತ್ತು ತಿಗುಜಿರಲ್ಲ ಅವೇ ನಮ್ಮ ಇನಿ ಟೇಬಲ್ ಬಡುದಿಗೆ ನೋಡು ಒಂದು ಎಂಗೆಲೆ ತಿಕ್ಕುನ ಸವಲತ್ತು ಒಂದು ಇನ್ನು ಅಶೋಕೇರು ಮೂಲು ಅಧ್ಯಕ್ಷರಾದಿಬ್ಬರು ತುಲೆ ಈತ ಬೋಲುದ ಹಾಲ್ ಆತನು 6 10 ಗಂಟೆ ಬೋದು ಮಾತೆರಡಲ್ಲ ಕೇಂದ್ರ ಮಾತೆರ ಅನುದಾನ ಜಾಯಿಂಟ್ ಮಲ್ತದ ಮಲ್ದೇರು ಅವು ಮಲ್ಪೋಡುದಂಡ ಒಂಜಿ ಕ್ರಿಯಾಶೀಲವಾಯಿನ
ಒಂಜಿ ಅಧಿಕಾರಿ ವರ್ಗ ಇತ್ತನ ಮಾತ್ರ ಸಾಧ್ಯ. ಇನ್ನು ಮುಲ್ಪದ PDO ಇಪ್ಪರವು, ಸೆಕ್ರೆಟರಿ ಇಪ್ಪರವು, ಬೇತೆ ಸಿಬ್ಬಂದಿ ವರ್ಗ ಇಪ್ಪರವು, ಅಧ್ಯಕ್ಷರು ಬಕಾರ ಇಡೀ ತಂಡ ಇಪ್ಪರವು. ಹಾಗೆಲ್ಲ ಅಭಿನಂದನೆ ಸಲ್ಲಿಸಬೆ. ದೇ ಪಂಡ ಒಂಜಿ ಪಂಚಾಯತಿ ಎಂಚೆ ಪಡು ಪಂಡ ಇಂಚ ಒಂಜಿ ಕ್ಲೀನ್ ನೀಟ್, ಒಂಜಿ ಮೈಕ ಸೆಟ್, ಒಂಜಿ ಫ್ಯಾನ್, ಒಂಜಿ ಟ್ಯೂಬ್, ಒಂಜಿ ವೆಲ್ ಪೇಂಟೆಡ್ ಎಡ್ಡೆ ರೀತಿಯ ವಾತಾವರಣ ಇಂಚ ಮಾತ ಉಂಡುಂದಂಡ ಊರು ಎಡ್ಡೆ ರೀತಿಯ ಅಭಿವೃದ್ಧಿ ಆವೊಂದು ಲೆಕ್ಕ ಬಂದುಲೆ ಸರ್ಕಾರ ಬೇತೆ ಬೇತೆ ಯೋಜನೆಯನ್ನು ನಿಗಲೆ ಮಾತ ಜನಕ್ಕೆ ಕೊಡ್ತೇರು. ನಿಗಲೆ ಇಲ್ಲ ಬದಿಟ್ಲ ಎರೆಗಾಂಡ ತಿಗಿಜಿರ ಕೆಲ ಜನ ಪಾಪದೊಗಲಿಪ್ಪೇರು. ನಮ್ಮನಲ್ಪ ವಿಷಯನ ಬಂಡ ಸ್ವಾಭಿಮಾನ ಉಂಟು ಮಸ್ತ್ ಜನಗಳಿಗೆ. ಕೆಲವು ತಿಗ್ಗಿಜಿರಲ ಮಲ್ಲೆಜ್ಜಿ ನಟರ ಅಡಿ ಇಪ್ಪುಜೇರು. ಒಂದು ನಟ್ಟು ನತ್ತು ಒಂದು ನಿಗಲ ಹಕ್ಕು ಸರ್ಕಾರದ ಒವೇ ಸವಲತ್ತಿಗೆ ತೊನ್ನ ಎರಡು ನಟ್ಟು ನತ್ತು ಅವು ಏರಲ್ಲ ಭಿಕ್ಷೆ ಹತ್ತು ಅವು ನಿಗಲ ಹಕ್ಕು ಅವಿನ ಎರೆಗಾಂಡ ತಿಗುತ್ತಿಜಿರ ನನ್ನೆಲ್ಲ ಪನ್ನೆ ಮುಲ್ಪದನೆಗಲ್ಲ ಮಾಳದ ಮುಲ್ಪ ಅಧ್ಯಕ್ಷರನ್ನು ಅಜಿತ್ ಹೆಗಡೆ ಇರಲಿರು ಆರ್ನ ಮಾಳ ಗ್ರಾಮ ಪಂಚಾಯತಿರು ಸುಮಾರು ವರ್ಷ ಅಧ್ಯಕ್ಷರಾದ ಕಿನ್ಯಪ್ರಾಯಡೆ ಅಧ್ಯಕ್ಷರಾದ ಮಲ್ದನ ಅನುಭವ ಉಂಡು. ಪ್ರಾಮಾಣಿಕವಾದ ಬೇಲೆ ಮಲ್ತೊಂದುಲೇರು ದುಮ್ಮುದು ನೆಟ್ಲ ಈ ನಲ್ಲೂರ್ದ ಈ ಭಾಗದ ದಾದಾಂಡಲ ಓವಾಂಡಲ ಕೆಲಸ ಬಾಕಿ ಇತ್ತನ್ನ ಖಂಡಿತ ಗಮನ ಕೊರಲಿ ಸರ್ಕಾರ ಉಂಡು. ಆ ಮೂಲಕ ನಿಗನ ರೋಡ್ ದೆಪ್ಪರ್ಯಾವು ಇಜರ ನೀರು ದೆಪ್ಪರ್ಯಾವು ನೀರ್ದಲಂಚನೆ ಜಲ್ ಜೀವನ್ ಮಿಷನ್ ಯೋಜನೆದ ಮೂಲಕ ಗ್ರಾಮೀಣಾಭಿವೃದ್ಧಿ ಯೋಜನೆದ ಮೂಲಕ ಇಲ್ಲಾಗ ಟ್ಯಾಪ್ ಪಾಟ್ನ ವ್ಯವಸ್ಥೆ ಮಲ್ದನು ವರಾಯ್ದ ನೀರ್ದ ಯೋಜನೆ ಮೂಲಕ ನನ್ನ ಪ್ರತಿ ಇಲ್ಲಾಗಲ ನೀರು ಬರ್ಪ ಯೋಜನೆ ಬರ್ಪುಂಡು ವರಾಯ್ದ ನೀರು ಬರ್ತಂದಾಂಡ ಅವು ಪರ್ಮನೆಂಟ್ ನೀರು ಪಂಡ ಪೆರಿನಿಯಲ್ ನೀರು 350 ನೀರು ಪರಿಪುನ ತುದೆತ್ತೆ ನೀರು ಅಂಚಾರಬಹುದು. ಕಾರ್ಕಳ ತಾಲೂಕು ಡಿಪ್ಪರ್ಯಾವು ಇನ್ನು ಉಡುಪಿ ಜಿಲ್ಲೆ ಡಿಪ್ಪರ್ಯಾವು ಎರೆಗಲ ಪರ್ಪ ನೀರು ತೊಂದರೆ ಪರವಲ್ಲಿಂದ ಜಲ್ ಜೀವನ್ ಮಿಷನ್ ಯೋಜನೆದ ಮೂಲಕ ಗ್ರಾಮೀಣಾಭಿವೃದ್ಧಿ ಯೋಜನೆ ನಮ್ಮನ್ನ ಪ್ರಿಯಾಂಕ ಖರ್ಗೆ ಆರ್ನ ದಾದ ಮಿನಿಸ್ಟರ್ ಆದುಲ್ಲೇರು ಆ ಒಂದು ಮಿನಿಸ್ಟ್ರಿಪ್ ಅಡಿಟ್ ಪ್ರತಿ ಇಲ್ಲಾಗಲ ಪ್ರತಿ ಟ್ಯಾಪ್ ಕೊರ್ದು ನೀರು ಕೊರ್ಪ ಯೋಜನೆ ಒಂದುಂಡು. ಆ ಯೋಜನೆ ನಿಗಲ ಏರಾಂಡ ಇಲ್ಲಾಗ ಪೈಪ್ದ ನೀರ್ದ ಕನೆಕ್ಷನ್ ಆತಜಿದಾಂಡ ನಿಗಲು ಕೂಡ್ಲೆಪ ನೋಡು ಅವೇನು ಮಲ್ಪುನಂಚಿನ ಬೇಲೆ ಮಲ್ಪ ಇತ್ತ SNC ಕಂಪೆನಿದಾಗಲು ಆ ನೀರ್ದ ಲೈನ್ದ ಬೇಲೆ ಇಡೀ ನಮ್ಮನ್ನ ತಾಲೂಕು ಮಲ್ತೊಂದುಲೇರು ಎರೆಗಾಂಡ ಪಾತೆರಂದೆ ಆ ಒಂದೇ ಲೈನ್ ಆ ಒಂದು ಇತ್ತನ ದಯದೀದು ಪನ್ಲೆ ನಿಗಲ್ವರ ಪನಂದ ಇತ್ತಾರ್ದಾಂಡ ಕುಡಗೆ ತೊಂದ್ರ ಬುಜಿ ಐಕ ಮಲ್ಲ ದುಡ್ಲ ಬರ್ಬುಜಿ ಮಲ್ಲ ಶುಲ್ಕಲ ಬರ್ಬುಜಿ ನಿಗಲೆ ಆತ ಶುಲ್ಕ ಕಟ್ಟರ ಭಂಗ ಎತ್ತಿನ ಪನ್ನೆ ಅವೆಲ್ಲ ಇಂಕಲು ವ್ಯವಸ್ಥೆ ಮಲ್ತುಕೊರ್ಪ ಏರ್ಲ ನೀರು ಹಿಡಿದು ಶುದ್ಧ ಕಡು ಪರ್ಪನ ನೀರು ವಂಚಿತೇರ ಅವರ ಬಲ್ಲಿ ಪನ್ಪ ವಿನಂತಿನ ಮಲ್ತೊಂದು ಕುಡರ ನಿಗಲು ಮಾತ ಈ ಯೋಜನೆದ ದಾದ ಏರೆಗಳ ತಿಕ್ಕಿಜಿದಾಂಡ ಮೂಲ ಅಧಿಕಾರಿ ವರ್ಗದಾಗಲು ಬೈದರು ಅಗಲ ಮೂಲಕ ಅವೇನು ಕೂಡ ಗೆತ್ತು ನಂಚಿನ ಕೆಲಸನ ಮಲ್ಪೋಡು ಪಡೆದು ಈ ಗ್ರಾಮ ಪಂಚಾಯತರು ಇನ್ನು ಅದಾಲತನ್ನು ಮಲ್ತುಗೋರ ಅವಕಾಶ ಮಲ್ತುಗೋರ ಅಧ್ಯಕ್ಷರು ಬಕ ಸಂಬಂಧಪಟ್ಟ ಮಾತ ಹೆಂಗಲ್ಲ ಹಿರಿಯರನ್ನ ಕೃಷ್ಣಣ್ಣೆಲ್ಲರು ಬಕ ಮಾತ ಈ ಭಾಗದ ಅಶೋಕಣ್ಣೆಪ್ಪು ಅಣ್ಣೆಣ್ಣೆಪ್ಪು ಮಾತ ಹೆಂಗಲ್ಲ ಹಿರಿಯರನಾಗೆಲ್ಲ ಮೂರು ಮಸ್ತ್ ಸಂಕೇತ ಮಾತ ಬೈದರು ನಿಗಲೆಲ್ಲ ಮಾತ ಅಭಿನಂದನೆ ಸಲ್ಲಿಸೋದು ದುಂಬುದು ನಟ್ಟು ಈ ಗ್ರಾಮದ ಶ್ರೇಯಾಭಿವೃದ್ಧಿ ಬಗ್ಗೆ ನಮ್ಮ ಮಾತ ಒಟ್ಟಾದ ಹಾಂ ಅವೇ ರೀತಿ ನಿಗಲ ಮಾತ ಗೊತ್ತಿದ್ಲಾಗನೆ ಈ ಐನು ಯೋಜನೆಯನ್ನು ಕೊರ್ಲಿಂಚಿನ ಈ ರಾಜ್ಯದ ಮುಖ್ಯಮಂತ್ರಿಯನ್ನ ಸಿದ್ದರಾಮಯ್ಯರು 25ನೇ ತಾರೀಕಿಗೆ ಕಾರ್ಕಳ ಬರೋದಿಲ್ಲೇರು ಭಾಳ ವಿಶೇಷವಾದ ನಮ್ಮನ್ನ ವೀರಪ್ಪ ಮೊಯ್ಲಿಯರು ಕಾರ್ಕಳ ಶಾಲೆ ಮಲ್ದೇರು ಮಹಾತ್ಮ ಗಾಂಧಿ ಶಾಲೆದ 33 ವರ್ಷ ಪೀರಿಯಡ್ ಮಲ್ದೇರು ನಿಗಲ್ಲ ಜೋಕುಲ್ಲೇರ್ಲ ಕಲ್ತಿಪ್ಪಾರ ಹೆಂಗೊತ್ತುಜ್ಜಿ ಆ ಶಾಲೆಗೆ 2ನೇ ಕ್ಲಾಸಿಗೆ ಪೋಣದಾಂಡ ಆ ಶಾಲೆಗೆ 8ನೇ ಕ್ಲಾಸಲ್ಲಿ ಒಳಗೆ ಹೋದರೆ 12ನೇ ಕ್ಲಾಸ್ ಮುಗಿದು ಬರುವ ತನಕ ಯಾವುದೇ ಶುಲ್ಕ ಇಲ್ಲ, ಯಾವುದೇ ಬಟ್ಟೆ ಬರೆ ಇಲ್ಲ, ಎಲ್ಲವೂ ಶಾಲೆಯಲ್ಲಿ ಉಚಿತವಾಗಿ ಸೇರುವಂಥ ಶಾಲೆಯನ್ನು ಈ ನಮ್ಮ ಕಾರ್ಕಳ ತಾಲೂಕಿನಲ್ಲಿ ಕೊಟ್ಟಿದ್ದಾರೆ ಮಹಾತ್ಮ ಗಾಂಧಿ ಶಾಲೆ. ಆ ಶಾಲೆ ಹಾಗೂ ಒಂದು ಕಿಸಾನ್ ಭವನ ಅಂತ ಮೊಯ್ಲಿಯರು ಒಂದು ಹಾಲ್ ಮಾಡಿದ್ದಾರೆ. ಅದರ ಉದ್ಘಾಟನೆಗಾಗಿ 25ನೇ ತಾರೀಕಿಗೆ ಸಿದ್ದರಾಮಯ್ಯನವರು 11 ಗಂಟೆಗೆ ಕಾರ್ಕಳಕ್ಕೆ ಬರ್ತಾರೆ. ಹಾಗಾಗಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಿಮ್ಮ ಏನೇ ಬೇಡಿಕೆ ಇದ್ದರೂ ಅಥವಾ ತಾವೆಲ್ಲರೂ ಬಂದು ಈ ಗ್ಯಾರಂಟಿಯಲ್ಲಿ ನಿಮಗೆ ಈ ಸವಲತ್ತನ್ನು ಕೊಟ್ಟ ಮುಖ್ಯಮಂತ್ರಿಗಳಿಗೆ ಒಂದು ಧನ್ಯವಾದ ಹೇಳಲಿಕ್ಕೆ ಒಂದು ಅವಕಾಶ, ತಾವೆಲ್ಲರೂ ಅದಕ್ಕೆ ಬರಬೇಕಂತ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ, ಅದೇ ರೀತಿಯಾಗಿ ನಮ್ಮ 2027ಕ್ಕೆ ಕಾರ್ಕಳದಲ್ಲಿ ಮಹಾಮಸ್ತಕಾಭಿಷೇಕ ನಡೀತಾ ಉಂಟು. ಸುಮಾರು 12 ವರ್ಷಕ್ಕೊಂದ್ಸಲ ನಡೆಯುವ ಈ ಒಂದು ಹಬ್ಬ, ಕಾರ್ಕಳದ ಹಬ್ಬ 12 ವರ್ಷಕ್ಕೋಸ್ಕರ ವಿಶ್ವದ 2ನೇ ದೊಡ್ಡ ಗೊಮ್ಮಟೇಶ್ವರ ಎಲ್ಲಿಂಟು ಕೇಳಿದರೆ ಕಾರ್ಕಳದಲ್ಲಿ ಉಂಟು. ಮೊದಲನೇದು ಶ್ರವಣಬೆಳಗೊಳ, 2ನೇ ವಿಶ್ವದ ಅತಿ ದೊಡ್ಡ ಗೊಮ್ಮಟೇಶ್ವರ ಕಾರ್ಕಳದಲ್ಲಿ. ಅದಕ್ಕೆ 12 ವರ್ಷಕ್ಕೊಂದ್ಸಲ ಆಗೋ ಮಹಾಮಸ್ತಕಾಭಿಷೇಕ ಇದೇ ಬರ್ಪಿನ ವರ್ಷ 2027 ಜನವರಿ ಅಥವಾ ಫೆಬ್ರವರಿ ಆಗ್ತದೆ. ಅದಕ್ಕೋಸ್ಕರ ಕಾರ್ಕಳದ ಸಮಗ್ರ ಏನೆಲ್ಲ ಮೂಲಭೂತ ಸೌಕರ್ಯ ವಂಚಿತ ಆಗಿದೆ, ಕಾರ್ಕಳದಲ್ಲಿ ಯಾವುದೇ ರಸ್ತೆಗಳು ಸರಿ ಇಲ್ಲ. ನೀವು ನೋಡ್ಬೋದು, ಕಾರ್ಕಳ ಪೇಟೆ ಬರುವ ನಮ್ಮ ರಾಘವೇಂದ್ರ ಮಠ ಇರ್ಬೋದು, ಬಂಡಿ ಮಠ ಇರ್ಬೋದು, ಅಥವಾ ಕಲ್ಲೊಟ್ಟೆ ಇರ್ಬೋದು, ಅಥವಾ ಈಚಿನ ನೀವು ಆನೆಕೆರೆ ಇರ್ಬೋದು, ಗಾಂಧಿ ಮೈದಾನ ಇರ್ಬೋದು, 7-8 ರಸ್ತೆ ಇದೆ. ಯಾವ ರಸ್ತೆಯಲ್ಲೂ ಪೇಟೆ ಬರಲಿಕ್ಕೆ ಸಾಧ್ಯ ಇಲ್ಲ.
ಅದನ್ನೆಲ್ಲವನ್ನು ಮಾಡಬೇಕಂತ ಸುಮಾರು 75 ಕೋಟಿ ರೂಪಾಯಿಯ ಸಮಗ್ರ ಅಭಿವೃದ್ಧಿಯ ಬಗ್ಗೆ ಈಗಾಗಲೇ ಮುಖ್ಯಮಂತ್ರಿಗಳಿಗೆ ನಾವು ಒಂದು ಮನವಿಯನ್ನು ಸಲ್ಲಿಸ್ತೇವೆ. ಅದನ್ನು ಇಲ್ಲಿ ಆಗಲೇಬೇಕು, ಮಸ್ತಕಾಭಿಷೇಕದ ಒಳಗೆ ಅನ್ನೋ ಒಂದು ಆ ಮುತುವರ್ಜಿಯಲ್ಲಿದ್ದೇವೆ. ಅದಕ್ಕೋಸ್ಕರ ತಾವೆಲ್ಲರೂ ಬಂದು ನಾಳ್ದು ನಡೆಯುವ 25ನೇ ತಾರೀಕಿಗೆ ಮುಖ್ಯಮಂತ್ರಿಗಳು ಬರುವಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದರೆ ಭಾಗವಹಿಸಬೇಕಂತ ವಿನಂತಿಸುತ್ತಾ ಅವಕಾಶಕ್ಕೆ ಬಂದು ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್. ಇನ್ನು ನಮ್ಮ ಗ್ಯಾರಂಟಿ ಅದಾಲತ್ ಪನ್ಪನ ಕಾರ್ಯಕ್ರಮವನ್ನು ಪಂಚಾಯತ್ ದಿವೊಂದು ಈ ಕಾರ್ಯಕ್ರಮದ ಕೊನೆಯ ಅಂಗವಾದ ಪದ್ಧತಿಲ್ಲ ಅಂಚನೆ ಗ್ಯಾರಂಟಿದ ಬಗ್ಗೆ ಸಾಧಾರಣ ಮಟ್ಟಿಗೆ ಎಂಗ್ಲಿಗೆ ಫಸ್ಟ್ ಟೈಮಡು ಸ್ಟಾರ್ಟ್ ಆನಾಗ ಒಂಚೂರು ಪಂಚಾಯತ್ ಪದ್ಧತಿ ಮಹಿಳೆಯರ ಮತ್ತು ಆಯ್ತ ಬಗ್ಗೆ ಕೇನು ಒಂಚೂರು ವ್ಯವಸ್ಥೆಯಲ್ಲಿ ಇತ್ತಂడి ಇತ್ತೆ ಹೆಚ್ಚಿನ ಅಂಶ ಅಂಚಿನ ದೂರ ಎಂಗ್ಲಿಗೆ ಊಲ ಬರೋಂದಿಜ್ಜಿ ಯಾನ ತಿರಿನ ಪ್ರಕಾರ ಅಂಚೆ ಇತ್ತೆ ಎಂಗ್ಲಿಗೆ ಏನೋ ದೂರ ಬರೋದು ಬಂಡ ಈ 9/11 ಪ್ರಾಬ್ಲಮ್ 11A 11B ಪ್ರಾಬ್ಲಮ್ ಅಂದ ಭಾರಿ ದೂರ ಬರೋದುಂಟು. ಮಾನ್ಯ ಮಕ್ಕಳ ಉಪಾಧ್ಯಕ್ಷರಿಡಲ್ಲ ಗ್ಯಾರಂಟಿ ಅಧ್ಯಕ್ಷರಲ್ಲ ಅಂತ ಬಂದ ಸರ್ಕಾರಕ್ಕೂ ಇಂದು ಗಮನಕ್ಕೂ ಕನತದ್ದು ಆಯ್ನಾತ ಅತಿ ಶೀಘ್ರ ಜನಗಳಿಗೆ ನೆತ್ತೊಂಜಿ ಪ್ರಯೋಜನ ತಿಕ್ಕಲಿಗೆ ಮಲ್ಪನ ಅವಕಾಶ ಮಲ್ತುಕೊಡಿ ಎಡ್ಡೆ ಭಾರಿ ಎಡ್ಡೆ ಮನ ದಾಬಂಡ ಎಂಗೆ ದಿನಾ ನೆತ್ತ ಬಗ್ಗೆ ಒಂಜಿ 10-15 ಕಾಲ್ ಬರ್ಬೋದು ದಾದ ಹೆಂಗೆ ಇಲ್ಲಿ ಎಕ್ಸ್ಪ್ಲೈನ್ ಮಲ್ತದೆ ಹೆಂಗೆ ಸಾಕಾವೊಂದುಂಡು ಅಂಚ ಆ ರೀತಿ ನೆನ್ನೆ ಎಂಗಳು ಆಯ್ನತ್ತು ಸಾಮಾನ್ಯ ಸಭೆ ಇಲ್ಲ ನೆತ್ತ ಬಗ್ಗೆ ಒಂಜಿ ಲೆಟ್ರ್ ಮಲ್ತಿದ್ದ ಆಯ್ನೆ ಅದು ಶೀಘ್ರ ನೆನ್ನೆ ಒಂಜಿ ವ್ಯವಸ್ಥೆ ಅನ್ಪಡು ಅಂಚೆ ಗ್ಯಾರಂಟಿ ಒಬ್ಬೇ ನಮ್ಮ ಗ್ಯಾರಂಟಿ ಒಂದು ಮಲ್ತಾಡಲ್ಲ ಸಮಸ್ಯೆ ಇಜ್ಜಿ ಒಂದೊಂಜಿ ಸಮಸ್ಯೆ ಹೆಂಗ್ಲೈತೆ ಭಾರಿ ಒಂದೊಂದುಂಡು ಪಕ್ಕ ಸರ್ಪಂಡ್ ನೀರ್ದ ಬಗ್ಗೆ ಎಲ್ಲ ಪ್ರತಿ ಇಲ್ಲಾಗಲ ನೀರ್ದ ವ್ಯವಸ್ಥೆ ಮಲ್ದಿಂಡು ಅದಾಗ ಸರ್ವೆನಾಗ ಏರು ಬೋರ್ಡ್ ಬಂದು ಕೇಂದ್ರ ಆ ಸರ್ವೆದ ಪ್ರಕಾರ ಎಂಗಳು ಒಂದು ಮೇಲ್ದ 5 ಡೇಟ್ ಲೈನ್ ಅವನು ಪೋನಾಗಲ್ಲ ಕೇನ್ ಹಾಕ್ಲಿಕ್ಕೆ ವ್ಯವಸ್ಥೆ ಮಲ್ದಿಂಡು ಬೊಕ್ಕ ಕೆಲವುದಾಗಲ ಯೋಚನೆ ಏನೋ ಮಂಡ ವಾರಾಯದ ನೀರು ಇಲ್ಲೆಲ್ಲಾಗ ನೀರು ಬಂದಾಗ ಎಂಗ್ಲೆ ಫ್ರೀ ಪನ್ಪನ ಯೋಚನೆ ಬೈದಂಡು ಒಂದು ಫ್ರೀ ಇತ್ತೆಂಚ ನಮ್ಮ ಒಂದು ಮಲ್ತದಲ್ಲ ಅಂಚೆನೆ ದುಡ್ಡು ಕಟ್ಟಿನ ವ್ಯವಸ್ಥೆಯಲ್ಲಿ ಉಂಡೆ ತಿಂಗಳಿಗೂ ಅವು ದಯಮಾಡ ಊಲ ಫ್ರೀಯಿಂದ ಇತ್ತ ಗ್ಯಾರಂಟಿ ಒಂದು ಮತ್ತು ನಮ್ಮ ನೆಕ್ಕೆ ಬರ್ಬೋದು ಈ ವ್ಯವಸ್ಥೆ ಫ್ರೀ ಮಂಡ ಎಂಗಳು ಕರೆಂಟ್ದ ಪ್ರತಿಯೊಂದು ಎಂಗ್ಲು ಎಂಗುಲು ಪಂಚಾಯತ್ ಇಟ್ಟು ಕಟ್ಕೊಂಬರೋಡಮ್ಮ ಅಂಚ ಮಾತಿರಲ್ಲ ಹೆಂಗೆ ಮುರಾಣಿಲ ಒಂದು ಜನ ಫೋನ್ ಮಲ್ತ್ಕೊಂಡೇರಿ ಅವು ಫ್ರೀ ಆತ ಅಂದು ಫ್ರೀ ಬನ್ನ ದಾಲಜ್ಜಿ ಅಂಚೆ ಅದಕ್ಕೆ ಡಿಪಾಸಿಟ್ ಕಟ್ಟೋಡು ಬೊಕ್ಕ ತಿಂಗಳು ಬಿಲ್ ಉಂಡು ಇತ್ತೆ ಎಂಗ್ಲಿಗೆ ಮುಲ್ಪ ಏನ ಮಂಡ 80 ರೂಪಾಯಿ ತಿಂಗಳು ಬಿಲ್ ದಿತ್ತ 10,000 ಫ್ರೀ ಕೊಡೋದಿಲ್ಲ ನನ್ನ ವಾರಾಯಿ ಚಾಲಾಯ್ ಬೊಕ್ಕ ಅವು 7,000 ಒತ್ತುಂಡು ಅಂಚೆ ನಿಗ ಐನದು ಇತ್ತೆ ನನ್ನ ಬರ್ಪನ ಈ ಬೇಸಿಗೆ ಹೆಚ್ಚಿನಾಗಲಿ ನೀರು ಯೂಸ್ ಮಲ್ಪನಾಗಲಿ ಉಲ್ಲಾರು ಜಾಗ್ರತೆ ಮಲ್ಪಲೆ ಎಣ್ಣೆ ಇಲ್ಲದ ಟ್ಯಾಂಕಿಗೆ ನೀರು ತುಂಬ ಬಂದು ಮಲ್ತು ನನ್ನೂರೇ ಯೂಸ್ ಆಗ್ಲಿಕ್ಕೆ ಪ್ರಯತ್ನ ಸಹಕಾರ ಮಲ್ಪಲೆ ಪನ್ಪೆ ಬೊಕ್ಕ ಗ್ಯಾರಂಟಿ ಬಗ್ಗೆ ಅದಲ್ಲ ರಡ್ಡು ಪಾತ್ರೆ ಹೆಜ್ಜಿ ಮಾತಾಡಿ ಒಂದಿಸೋದು ಪಾತ್ರೆ ಅವಕಾಶ ಕೊನೆ ಒಂದಿಸೋದು ಎನ್ನ ಪಾತ್ರೆ ಮುಕ್ತ ಮಲ್ತು ಮಂದಿ ತೀರೆ